Okay, so welcome to all of you to my channel Imam D classes. So now we will start the class without wasting the unnecessary time. So come to the main topic, that is the income from salary for 10 marks problems. Barri previous year question paper nimda seniors or the question papers ಇಂದ ಶುರು ಮಾಡೋಣ 10 marks questions. Okay ಬರ್ರಿ. Mr. Ramu is working in Tata company. Tata company ಯಾವ ಕಂಪನಿ ರೀಪ? ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ? ಟಾಟಾ ಕಂಪನಿ ಪ್ರೈವೇಟ್ ಕಂಪನಿ ಅಂದರೆ ಪ್ರೈವೇಟ್ ಎಂಪ್ಲಾಯಿ. ಅಂದರೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಬರಂಗಿಲ್ಲ. ಯಾಕ್ರಿಪ್ಪ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಕೊಡಬೇಕು ಡಿಡಕ್ಷನ್ಸ್ ಒಳಗೆ. ಬಟ್ ಟಾಟಾ ಕಂಪನಿ ಏನ್ರಿಪ್ಪ? ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಾನೆ ಅಂದ್ರೆ ಏನ್ರಿ? ಪ್ರೈವೇಟ್ ಎಂಪ್ಲಾಯಿಗೆ ಅಂಡರ್ ಸೆಕ್ಷನ್ 16 ಒಳಗೆ ಡಿಡಕ್ಷನ್ಸ್ ಕೊಡಕ್ಕೆ ಬರಂಗಿಲ್ಲ ಎಂಟರ್ಟೈನ್ಮೆಂಟ್ ಅಲವೆನ್ಸ್ 5000 rupees. ಓಕೆ, ಪೂನಾ ಅಲ್ಲೇ ಕೆಲಸ ಮಾಡ್ತಾನೆ ರೀ. ಎಲ್ಲಿ ರೀ? ಪೂನಾ ಅಲ್ಲೇ. ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 10 lakh ಬಟ್ ಲೆಸ್ ದ್ಯಾನ್ 25 lakh. ನಿಮಗೆ ಹೇಳಿದ್ ನಾನು ಏನ್ರಿಪ್ಪ? ಪಾಪ್ಯುಲೇಷನ್ 10 lakh ಜಾಸ್ತಿ ಬಟ್ ಲೆಸ್ ದ್ಯಾನ್ 25 lakh. ರೆಂಟ್ ಫ್ರೀ ಅಕೊಮಡೇಷನ್ ಎಷ್ಟು ತಗೋಬೇಕು ನೀವು? ರೆಂಟ್ ಫ್ರೀ ಹೌಸ್ ಎಷ್ಟು ತಗೋಬೇಕು ನೀವು? 10% ತಗೋಬೇಕು. ಹಿ ಗಿವ್ಸ್ ಯು ಹೀಸ್ ಪರ್ಟಿಕ್ಯುಲರ್ಸ್ ಆಫ್ ಸ್ಯಾಲರಿ ಫಾರ್ ಅಸೆಸ್ಮೆಂಟ್ ಇಯರ್ 23-24. ಓಕೆ, ಫಸ್ಟ್ ಬೇಸಿಕ್ ಪೇ ಅಂದ್ರೆ ಏನ್ರಿಪ್ಪ? ಬೇಸಿಕ್ ಸ್ಯಾಲರಿ 60,000 per month ಇಂಟು 12 ಮಾಡ್ಬೇಕು. ಡಿ ಎ ಅಂದ್ರೆ ಏನ್ರಿ? ಡಿಯರ್ನೆಸ್ ಅಲವೆನ್ಸ್ ₹20,000 per month. ಓಕೆ, 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಓಕೆ, ನೋಡೋಣ್ರಿ ಆಮೇಲೆ ಇದು ಬೋನಸ್ ಹಾಫ್ ಮಂತ್ಸ್ ಬೇಸಿಕ್ ಪೇ. ಹಾಫ್ ಮಂತ್ಸ್ ಬೇಸಿಕ್ ಪೇ ಅಂದ್ರೆ ಏನ್ರಿಪ್ಪ? ಫಸ್ಟ್ 1 month ಬೇಸಿಕ್ ಪೇ. 1 month ಬೇಸಿಕ್ ಪೇ ಎಷ್ಟ್ರಿಪ್ಪ? 60,000 ಹಾಫ್ ಮಾಡ್ಬೇಕಂತ್ರಿಪ್ಪ. 60,000 ಇಂಟು 1/2 ಮಾಡ್ರಿ ಅಂದ್ರೆ ಹಾಫ್ ಮಾಡ್ರಿ ಎಷ್ಟ್ರಿಪ್ಪ? 30,000. ಅದು ಏನ್ರಿಪ್ಪ? ಬೋನಸ್. ಎಜುಕೇಶನ್ ಅಲವೆನ್ಸ್ ಫಾರ್ 3 children at ₹600 per month per child. ಓಕೆ, 600 rupees ಅಮೌಂಟ್ ಇಂಟು ಪರ್ ಮಂತ್ ಇಂಟು 12 ಮಾಡ್ರಿ. 600 ಇಂಟು 12 ಮಾಡ್ಬೇಕು. ಇಂಟು ಎಷ್ಟು ಚಿಲ್ಡ್ರನ್ ರೀಪ? 3 children ಇಂಟು 3 ಮಾಡ್ಬೇಕು. ನೆಕ್ಸ್ಟ್, he was provided a house owned by the company. owned by the company 3. owned by the company ಏನ್ರಿಪ್ಪ? ಸಿಟಿ ನೋಡಬೇಕು. ಸಿಟಿ ಯಾವ್ದ್ರಿಪ್ಪ? ಪೂನಾ ಪಾಪ್ಯುಲೇಷನ್ ಎಷ್ಟ್ರಿಪ್ಪ? 10 lakh ಜಾಸ್ತಿ, 25 lakh ಕಮ್ಮಿ ಅಂದ್ರೆ 10% ತಗೋಬೇಕು. ಅಂಡ್ ಫರ್ನಿಚರ್ಸ್ ವರ್ತ್ ₹1,50,000 ವಾಸ್ ಆಲ್ಸೋ ಪ್ರೊವೈಡೆಡ್ at 10% cost of furniture. 1,50,000 into 10%. Next, his contribution to RPF ಅಂದ್ರೆ recognized provident fund at 16% of a salary with an equal contribution from employer. His contribution ನಮಗೆ ಸಂಬಂಧ ಇಲ್ಲ. his employer ಬೇಕು ನಮಗೆ. from equal from employer. ಈಗ ತಗೋಬೇಕು. ಈಕ್ವಲ್ ಫ್ರಾಮ್ ಎಂಪ್ಲಾಯರ್ ಅಂದ್ರೆ ಕಂಪನಿ ಅಂದ್ರೆ ತಗೋಬೇಕು. ಈಗ ಹೀಸ್ ಕಾಂಟ್ರಿಬ್ಯೂಷನ್ ಎಂಪ್ಲಾಯರ್ ಕೊಟ್ಟಿಲ್ಲ. ಇಲ್ಲ ಏನ್ರಿ? ಎಂಪ್ಲಾಯರ್ ಈಕ್ವಲ್ ಕಾಂಟ್ರಿಬ್ಯೂಷನ್ ಫ್ರಾಮ್ ಎಂಪ್ಲಾಯರ್ ಕೊಟ್ಟಿಲ್ಲ, ಬರೀ ಹೀಸ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಬಿಟ್ಟಾರಿ. ಹೀಸ್ ಕಾಂಟ್ರಿಬ್ಯೂಷನ್ ಅದು ಪೂರ ಲೈನ್ ನಾವು ನೋಡಂಗಿಲ್ಲ, ರಿಜೆಕ್ಟ್ ಮಾಡ್ಬಿಡ್ತೀನಿ ರೀ, ನಾನು ನೋಡಂಗಿಲ್ಲ ಅದು. ಬಟ್ ಈಗ ತಗೋಬೇಕು. ಯಾಕಂದ್ರಿಪ್ಪ ಈಕ್ವಲ್ ಕಾಂಟ್ರಿಬ್ಯೂಷನ್ ಫ್ರಾಮ್ ಎಂಪ್ಲಾಯರ್ ಅಂತ ಕೊಟ್ಟಾರಿ ಅವರು, ಅದಕ್ಕೆ ತಗೋಬೇಕು. 16% ಆಫ್ ಸ್ಯಾಲರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿ ಅಬಾವ್ ಫಂಡ್. ಅಬಾವ್ ಫಂಡ್ ಯಾವ್ದ್ರಿಪ್ಪ? ಅದು RPF ಅಂದ್ರೆ ತಗೋಬೇಕು. RPF ಅಂದ್ರೆ ಏನ್ರಿಪ್ಪ? ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ತಗೋಬೇಕು. 15% per annum ₹15,000 ತಗೋಬೇಕು. ನೆಕ್ಸ್ಟ್, ಹಿ ವಾಸ್ ಪ್ರೊವೈಡೆಡ್ ಅ ಬಿಗ್ ಕಾರ್. ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ? ಮೋರ್ ದನ್ 1.6 liter ಇಲ್ಲಾಂದ್ರೆ 1600 cc. ಮೋರ್ ದನ್. ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ? ಜಾಸ್ತಿ. ಓಕೆ, ಮೋರ್ ದನ್. ವಿಚ್ ವಾಸ್ ಯೂಸ್ಡ್ ಫಾರ್ ಬೋತ್ ದಿ ಪರ್ಪಸಸ್. ಬೋತ್ ದಿ ಪರ್ಪಸಸ್ ಅಂದ್ರೆ ಏನ್ರಿಪ್ಪ? ಅರ್ಧ ಆಫೀಸ್ ಕೆಲಸಕ್ಕೆ ಯೂಸ್ ಮಾಡ್ತಾರ್ರಿ, ಅರ್ಧ ಏನ್ರಿಪ್ಪ? ಪರ್ಸನಲ್ ಕೆಲಸ ಯೂಸ್ ಮಾಡ್ತಾನೆ ಅಂದ್ರೆ ತಗೋಬೇಕು. ಟೋಟಲಿ ಆಫೀಸ್ ಯೂಸ್, ಫುಲ್ಲಿ ಆಫೀಸ್ ಯೂಸ್ ಅಂದ್ರೆ ಏನ್ರಿಪ್ಪ? ಬರಂಗಿಲ್ಲ. ಓಕೆ, ಫುಲ್ಲಿ ಆಫೀಸ್ ಯೂಸ್ ಅಂದ್ರೆ ಏನ್ರಿಪ್ಪ? ಬರಂಗಿಲ್ಲ. ಅರ್ಧ ಆಫೀಸ್ ಅರ್ಧ ಪರ್ಸನಲ್ ತಗೋಬೇಕು. ಫುಲ್ಲಿ ಪರ್ಸನಲ್ ತಗೋಬೇಕು, ಫುಲ್ಲಿ ಆಫೀಸ್ ಬರಂಗಿಲ್ಲ. ಈಗ ಬೋತ್ ಪರ್ಪಸ್, ಅರ್ಧ ಆಫೀಸ್ ಅರ್ಧ ಪರ್ಸನಲ್ ತಗೋಬೇಕು. ಆಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ. ಏನ್ರಿ? ಇನ್ಕ್ಲೂಡಿಂಗ್ ಡ್ರೈವರ್ಸ್ ವೇಜಸ್ ಅಂದ್ರೆ ಏನ್ರಿಪ್ಪ? ಇನ್ಕ್ಲೂಡಿಂಗ್ ಡ್ರೈವರ್ಸ್ ಸ್ಯಾಲರಿ ಅಂದ್ರೆ ತಗೋಬೇಕು. ಇನ್ಕ್ಲೂಡಿಂಗ್ ಡ್ರೈವರ್ಸ್ ವೇಜಸ್ ಅಂದ್ರೆ ತಗೋಬೇಕು. ಡ್ರೈವರ್ ಸ್ಯಾಲರಿ ತಗೋಬೇಕು. ಈಗ ಆಡ್ ಡ್ರೈವರ್ ಸ್ಯಾಲರಿ 900 into 12 ತಗೋಬೇಕು. ಆರ್ ಪೇಡ್ ಬೈ ದ ಕಂಪನಿ. ಓಕೆ, ಕಂಪನಿ ಪೇಡ್ ಹೀಸ್ ಪ್ರೊಫೆಷನಲ್ ಟ್ಯಾಕ್ಸ್. ಓಕೆ, ಇಲ್ಲಿ ಐತಿ ನೋಡ್ರಿ, ಭಾಳ ಇಂಪಾರ್ಟೆಂಟ್. ಕಂಪನಿ ಪೇಡ್ ಏನ್ರಿ? ಹಿ ಪೇಡ್ ಅಲ್ಲ, ಏನ್ರಿ? ಕಂಪನಿ ಪೇಡ್. ಕಂಪನಿ ಪೇಡ್ ಅಂದ್ರೆ ಏನ್ರಿಪ್ಪ? 2 times ರಿಪೀಟ್ ಆಗ್ಬೇಕು. ಒಂದು ಮೇಲೆ ಒಂದು ಕೆಳಗಡೆ. ಒಂದು ಡಿಡಕ್ಷನ್ಸ್ ಒಳಗೆ ಒಂದು ಮೇಲೆ ತಗೋಬೇಕದು. ಕಂಪನಿ ಪೇಡ್ ಅಂತ ಐತ್ರಿ. ಹಿ ಪೇಡ್ ಅಂದ್ರೆ ಬರೀ ಒಂದು ಸಲ ಕೆಳಗಡೆ ಅಷ್ಟ, ಡಿಡಕ್ಷನ್ಸ್ ಒಳಗೆ ಅಷ್ಟೇ ತಗೋಬೇಕು. ಹಿ ಪೇಡ್ ಅಂದ್ರೆ. ಈ ಕಂಪನಿ ಪೇಡ್ ಐತ್ರಿಪ್ಪ 2 times ರಿಪೀಟ್ ಆಗ್ಬೇಕು. ಒಂದು ಮೇಲೆ ಒಂದು ಕೆಳಗಡೆ. ಪ್ರೊಫೆಷನಲ್ ಟ್ಯಾಕ್ಸ್ 250 per month. ಓಕೆ, 250 into 12. ಓಕೆ, ಅಂಡ್ LIC ಪ್ರೀಮಿಯಂ ₹5,000 ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. LIC ಪ್ರೀಮಿಯಂ ಮೇಲೆ ಬರಬೇಕು, ಕೆಳಗಡೆ ಬರಂಗಿಲ್ಲ. ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಾಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24.
ಕಂಪ್ಯೂಟ್ ಹೀಸ್ ಇನ್ಕಮ್ ಫ್ರಾಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಓಕೆ ಚಾಲೂ ಮಾಡೋಣ ಇದು. ಫಾರ್ ಹಿಂದಿ ಮೀಡಿಯಂ ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಫಸ್ಟ್ computation of income from salary of Mr. Ramu for the assessment year 2023-24. particulars amount means rupees. ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಏನ್ರಿಪ್ಪ ಇದು ಬೇಸಿಕ್ ಪೇ ಚಾಲೂ ಮಾಡ್ರಿ. ಬೇಸಿಕ್ ಪೇ ಅಲ್ಲ ಅದು ಎ ಏನ್ರಿ ಬೇಸಿಕ್ ಪೇ ಮೀನ್ಸ್ ಬೇಸಿಕ್ ಸ್ಯಾಲರಿ. ಬೇಸಿಕ್ ಪೇ ಎಷ್ಟ್ರಿಪ್ಪ ಅದು 60,000 ಪರ್ ಮಂತ್ ಅಲ್ಲ ಅದು. ಅದಕ್ಕೆ ಏನ್ರಿಪ್ಪ 60,000 into 12. 60,000 into 12 ಮಾಡ್ರಿ ಎಷ್ಟ್ರಿಪ್ಪ 60,000 into 12 7,20,000 ಎಷ್ಟ್ರಿ 7,20,000 7,20,000. ಓಕೆ ನೆಕ್ಸ್ಟ್ ಏನ್ರಿ 7,20,000 ಸಾರಿ ಇಲ್ಲೇ ಬರಂಗಿಲ್ಲ ಅದು. ಇದು ಕಟ್ ಇಲ್ಲೇ ಪೇಸ್ಟ್ ಮಾಡ್ತೀನಿ. ಇಲ್ಲೇ ಬರ್ತದೆ ರೀ 7,20,000. ಓಕೆ ನೆಕ್ಸ್ಟ್ ಏನ್ರಿಪ್ಪ ಬಿ ಏನ್ರಿ ಇಲ್ಲೇ ತಡೀರಿ ಇಲ್ಲೇ ಬರ್ಬೇಕು. ಬಿ ಏನ್ರಿ ಇದು ಡಿ ಎಲ್ ಅದು ಡಿ ಎ ಅಂದ್ರೆ ಏನ್ರಿಪ್ಪ ಡಿಯರ್ನೆಸ್ ಅಲವೆನ್ಸ್. ನೀವು ಹಂಗೆ ಬರೀರಿಪ್ಪ ಡಿಯರ್ನೆಸ್ ಅಲವೆನ್ಸ್ ಡಿ ಎ. ಎಷ್ಟು ಕೊಟ್ಟಾರಿಪ್ಪ ಡಿಯರ್ನೆಸ್ ಅಲವೆನ್ಸ್ ₹20,000 ಪರ್ ಮಂತ್. ಬ್ರ್ಯಾಕೆಟಲ್ಲೇ 20,000 ತೊಡಿ ಐತ್ರಿ ಬ್ರ್ಯಾಕೆಟ್ 20,000 into 12 ಪರ್ ಮಂತ್. 20,000 ಇಲ್ಲೈತೆ ನೋಡ್ರಿ ಇಲ್ಲೇ ಬೇಸಿಕ್ ಡಿಯರ್ನೆಸ್ ಅಲವೆನ್ಸ್ 20,000 ಪರ್ ಮಂತ್. ಓಕೆ 20,000 ಪರ್ ಮಂತ್ 20,000 into 12 ಮಾಡ್ರಿ ಎಷ್ಟು ಬರ್ತದ್ರಿಪ್ಪ 20,000 into 12 2,40,000 2,40,000 ಕರೆಕ್ಟಾ. ಹಾಂ ನೆಕ್ಸ್ಟ್ ಬರ್ರಿ ಸಿ ಬೋನಸ್ ಬರ್ರಿಪ್ಪ ಇಲ್ಲಿ ಬೋನಸ್. ಬೋನಸ್ ಏನ್ರಿಪ್ಪ ಅದು ಹಾಫ್ ಮಂತ್ಸ್ ಬೇಸಿಕ್ ಸ್ಯಾಲರಿ ಹಾಫ್ ಮಂತ್ಸ್ ಬೇಸಿಕ್ ಪೇ. ಬೋನಸ್ ಹಾಫ್ ಮಂತ್ಸ್ ಬೇಸಿಕ್ ಪೇ. 1 ಮಂತ್ ಬೇಸಿಕ್ ಪೇ ಎಷ್ಟ್ರಿಪ್ಪ 1 ಮಂತ್ ಬೇಸಿಕ್ ಪೇ 60,000 ಪರ್ ಮಂತ್. 1 ಮಂತ್ ಬೇಸಿಕ್ ಪೇ 60,000 ಪರ್ ಮಂತ್. 60,000 ಹಾಫ್ ಮಾಡ್ಬೇಕಂತೀರಿ. ಹಾಫ್ ಮಂತ್ಸ್ ಬೇಸಿಕ್ ಪೇ ಹಾಫ್ ಮಾಡ್ಬೇಕು 60,000 ಇಂಟು ಹಾಫ್ ಮಾಡ್ರಿ 1/2. ಹಾಫ್ ಅಂದ್ರೆ ಏನ್ರಿಪ್ಪ 1/2 ಮಾಡ್ರಿ ಎಷ್ಟ್ರಿಪ್ಪ 1/2 30,000 ಎಷ್ಟ್ರಿ 30,000. ಓಕೆ ನೆಕ್ಸ್ಟ್ ಡಿ ಎಜುಕೇಶನ್ ಅಲವೆನ್ಸ್ ಫಾರ್ 3 ಚಿಲ್ಡ್ರನ್. ಓಕೆ ಎಜುಕೇಶನ್ ಅಲವೆನ್ಸ್ ಅಂದ್ರೆ ಏನ್ರಿಪ್ಪ ಇದು ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್. ಇದು ಏನ್ರಿ ಚಿಲ್ಡ್ರನ್ ಎಜುಕೇಶನ್ ಅಲವೆನ್ಸ್. ಕಂಟ್ರೋಲ್ ಅಂಡರ್ಲೈನ್ ಈಗ ಇದ್ರೊಳಗೆ ಬರಿಬೇಕು ಏನ್ರಿ ಫಸ್ಟ್ ಆ್ಯಕ್ಚುಯಲ್ ರಿಸೀವ್ಡ್. ನೀವು ಬೇಕಂದ್ರೆ ವರ್ಕಿಂಗ್ ನೋಟಲ್ಲೇ ಬರೀರಿಪ್ಪ, ನಾ ಇಲ್ಲೇ ಬರೀತೇನೆ. ಆ್ಯಕ್ಚುಯಲ್ ರಿಸೀವ್ಡ್ ಆಮೇಲೆ ಲೆಸ್ ಎಕ್ಸಾಮ್ಟೆಡ್ ಲೆಸ್ ಎಕ್ಸಾಮ್ಟೆಡ್ ಏನಿತ್ತು ಲೆಸ್ ಎಕ್ಸಾಮ್ಟೆಡ್ 100 ಅಲ್ಲ, ಅದು ಎಜುಕೇಷನ್ ಮೇಲೆ 100 ಅಲ್ಲ, 100 ಇಂಟು 12 ಇಂಟು 2 ಫಿಕ್ಸ್. ಇದು ಲೆಸ್ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಮೇಲೆ ಎಕ್ಸಾಮ್ಟೆಡ್ 100 ಇಂಟು 12 ಇಂಟು 2 ಬರ್ತೈತೆ ರೀ. ಓಕೆ ಬರ್ರಿ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ನೋಡೋಣ. ಎಲ್ಲೈತ್ರಿ ಚಿಲ್ಡ್ರನ್ ಇಲ್ಲೈತೆ ನೋಡ್ರಿ. ಎಜುಕೇಷನ್ ಅಲವೆನ್ಸ್ ಫಾರ್ 3 ಚಿಲ್ಡ್ರನ್ ಎಷ್ಟು ರೀ 3 ಚಿಲ್ಡ್ರನ್ ಅಮೌಂಟ್ ಎಷ್ಟ್ರಿಪ್ಪ 600 ಪರ್ ಮಂತ್. 600 ಪರ್ ಮಂತ್ ಐತ್ರಿಪ್ಪ. 600 ಇಂಟು 12 ಮಾಡ್ಬೇಕು ಪರ್ ಮಂತ್. ಇಲ್ಲಿ ಬ್ರಾಕೆಟ್ ಆ್ಯಕ್ಚುಯಲ್ ರಿಸೀವ್ಡ್ ಬ್ರಾಕೆಟ್ ಎಷ್ಟಿದ್ದು 600 ಇಂಟು 12 ಅಲ್ಲ, ಅದು 600 ಇಂಟು 12 ಇಂಟು 600 ಪರ್ ಮಂತ್. 600 ಇಂಟು 12 ಮಾಡ್ರಿ. ಎಷ್ಟು ಚಿಲ್ಡ್ರನ್ ರೀಪ್ಪ 3 ಚಿಲ್ಡ್ರನ್. ಎಷ್ಟು ರೀ 3 ಚಿಲ್ಡ್ರನ್ ಇಂಟು 3 ಮಾಡ್ರಿ. 3 ಚಿಲ್ಡ್ರನ್ ಅಲ್ಲ, ಅದು ಇಂಟು 3 ಚಿಲ್ಡ್ರನ್ ಮಾಡ್ರಿ. ಎಷ್ಟು ಬರ್ತೈತ್ರಿಪ್ಪ ಇದು ಇಲ್ಲೇ ಬರಿಬೇಕು ಅಮೌಂಟ್. 600 ಇಂಟು 12 ಇಂಟು 3 ಮಾಡ್ರಿ. ಎಷ್ಟ್ರಿಪ್ಪ 21,600. ಈಗ ಲೆಸ್ ಎಕ್ಸಾಮ್ಟೆಡ್ ಇದು ಫಿಕ್ಸ್. ಇದು 100 ಇಂಟು 12 ಇಂಟು ಇದು ಫಿಕ್ಸ್. ಇದು ಫಿಕ್ಸ್ ಮಾಡ್ಬೇಕು ನೀವು ಮಾಡ್ರಿ. ಇದು 100 ಇಂಟು 12 ಇಂಟು 2 ಇದು ಫಿಕ್ಸ್ ಮಾಡ್ಬೇಕು ನಾವು. ಅವ್ರು ಕೊಡಂಗಿಲ್ಲ, ನಾವು ಮಾಡ್ಬೇಕು. ಮಾಡ್ರಿ ಎಷ್ಟು ಬರ್ತೈತೆ ರೀ ಇದು ಅಮೌಂಟ್ 2,400. ಈಗ ಮಾಡ್ರಿ 2,400 ಏನು ಮಾಡ್ಬೇಕಪ್ಪ ಲೆಸ್ ಮಾಡ್ಬೇಕು. 21,600 ಮೈನಸ್ 2,400 ಎಷ್ಟು ಬಂತ್ರಿಪ್ಪ 19,200. ಓಕೆ ನೆಕ್ಸ್ಟ್ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಮುಗಿತು ರೀ.
ಇದು ಫಿಕ್ಸ್ ಮಾಡ್ಬೇಕು ಹಾನು, ಅವರು ಕೊಡಂಗಿಲ್ಲ ನಿಮಗೆ, ನೀವು ಮಾಡ್ಬೇಕಿದು ಏನ್ರಿ, ಇದು ನೀವು ಮಾಡ್ಬೇಕು. 100 × 12 × 2 ಮಾಡ್ಬೇಕು. ಅವರು ಏನ್ರಿ, ಅವರು ಇದು ಕೊಡ್ತಾರೆ ಆಕ್ಚುಯಲ್ ರಿಸೀಟ್ ಅವರು ಕೊಡ್ತಾರಿಪ್ಪ 600 ಪರ್ ಮಂತ್ ಪರ್ 600 × 12 ಪರ್ ಮಂತ್ ಇಂಟು ಎಷ್ಟ್ರಿಪ್ಪ ಚಿಲ್ಡ್ರನ್ 3 ಚಿಲ್ಡ್ರನ್ ನೀವು ಮಾಡ್ಬೇಕದು, ಅವರು ಕೊಡ್ತಾರೆ. ಇದು ಅವರು ಕೊಡ್ತಾರೆ, ಇದು ಅವರು ಕೊಡ್ತಾರಿಪ್ಪ. ಇದು ನಾವು ಮಾಡ್ಬೇಕು, ಇದು ನಾವು ಮಾಡ್ಬೇಕು. 100 × 12 × 2 ಮಾಡ್ಬೇಕು ನಾವು. ಓಕೆ, ಡಿ ಮುಗೀತ್ರಿ. ಈಗ ಇ ಏನ್ರಿಪ್ಪ ಇದು ಎಲ್ಲೈತ್ರಿ? ಇಲ್ಲೈತ್ರಿ ನೋಡ್ರಿ. he was provided a house owned by the company and furnitures worth rupees 1,50,000 was also provided. ಇದು ಏನಿದು? ರೆಂಟ್ ಫ್ರೀ ಹೌಸ್. ಇದೇನಿದು? ರೆಂಟ್ ಫ್ರೀ ಹೌಸ್. ಇದು ರೆಂಟ್ ಫ್ರೀ ಅಕೊಮಡೇಷನ್ ಅಂತ ಹೇಳ್ರಿ, ರೆಂಟ್ ಫ್ರೀ ಹೌಸ್ ಅಂತ ಹೇಳ್ರಿ. ರೆಂಟ್ ಫ್ರೀ ಹೌಸ್ ಇದು ಏನು ಮಾಡ್ಬೇಕು ನೀವು? ವರ್ಕಿಂಗ್ ನೋಟಲ್ಲೇ ಬರೀಬೇಕು. ವರ್ಕಿಂಗ್ ನೋಟಲ್ಲೇ ತೋರಿಸ್ರಿಪ್ಪ ಅವರಿಗೆ. ವರ್ಕಿಂಗ್ ನೋಟಲ್ಲೇ ತೋರಿಸ್ರಿ. ವರ್ಕಿಂಗ್ ನೋಟ್ 1 ಅಂತ ಮಾಡ್ತೀನಿ ನಾನು. ವರ್ಕಿಂಗ್ ನೋಟ್ 1 ಅಂತ. ವರ್ಕಿಂಗ್ ನೋಟ್ 1 ಅಲ್ಲೇ ತೋರಿಸ್ಬೇಕಿದ್ದು ಅಮೌಂಟ್ ನೀವು. ನೆಕ್ಸ್ಟ್ ಬರ್ರಿಪ್ಪ. ಏನ್ರಿ ಶೋ ಮಾಡೋಣ್ರಿ, ವರ್ಕಿಂಗ್ ನೋಟಲ್ಲೇ ಶೋ ಮಾಡೋಣ್ರಿ. ಬರ್ರಿಪ್ಪ ವರ್ಕಿಂಗ್ ನೋಟಲ್ಲೇ, ಇಲ್ಲೇ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ಸ್ ಫಸ್ಟ್ ನಂಬರ್ 1 ಏನು ಬೇಕು ನಮಗೆ? ರೆಂಟ್ ಫ್ರೀ ಹೌಸ್ ಬೇಕಲ್ಲ ನಮಗೆ. ರೆಂಟ್ ಫ್ರೀ ಹೌಸ್ ಅವ್ರ ರೆಂಟ್ ಫ್ರೀ ಅಕೊಮಡೇಷನ್ ಅಂತ ಹೇಳ್ರಿ, ನಾವು ಪ್ರಾಬ್ಲಮ್ ಇಲ್ಲ. ಈಗ ಇದ್ರಾಗ ಬರ್ರಿ. ಏನಿದು ಹೌಸ್? he was provided a house owned by the employer. house owned by the company 3 ಅಂದ್ರೆ owned by the employer. owned by the company ಅಂದ್ರೆ ಏನ್ರಿ? owned by the employer. ಬರೀರಿಪ್ಪ ಅಲ್ಲೇ. owned by the company. owned by the company ಅಂದ್ರೆ ಏನ್ರಿಪ್ಪ? ಎಂಪ್ಲಾಯರ್. owned by the company ಅಂದ್ರೆ ಏನ್ರಿಪ್ಪ? ಎಂಪ್ಲಾಯರ್. owned by the company ಅಂದ್ರೆ ಏನ್ರಿ? ಎಂಪ್ಲಾಯರ್. ಓಕೆ, ಈಗ ಮಾಡ್ಬೇಕು ನೋಡ್ರಿಪ್ಪ ನೀವು. ಇದು ಅಂಡರ್ಲೈನ್ ಮಾಡ್ತೀನಿ. ಓಕೆ, ಹೌಸ್ ಓನ್ಡ್ ಬೈ ದ ಎಂಪ್ಲಾಯರ್. ನಾನು ನಿಮಗೆ ಹೇಳಿನ್ರಿಪ್ಪ ಏನು ತೊಗೋಬೇಕು ಫಸ್ಟ್ ನೀವು? ಓನ್ಡ್ ಬೈ ದ ಕಂಪನಿ 3. ಪಾಪ್ಯುಲೇಷನ್ ಎಷ್ಟ್ರಿಪ್ಪ ಇದು? ಪಾಪ್ಯುಲೇಷನ್ ನೋಡಿಲ್ಲ. ಹೌಸ್ ಓನ್ಡ್ ಬೈ ದ ಕಂಪನಿ, ರೆಂಟ್ ಫ್ರೀ ಹೌಸ್ ಓನ್ಡ್ ಬೈ ದ ಕಂಪನಿ ಅಂದರೆ ಎಂಪ್ಲಾಯರ್. ಪಾಪ್ಯುಲೇಷನ್ ನೋಡ್ಬೇಕು. ಪಾಪ್ಯುಲೇಷನ್ ಎಷ್ಟಿದೆಪ್ಪ? ಪಾಪ್ಯುಲೇಷನ್ ಪೂನಾ ಎಲ್ಲಿ ಸಿಟಿ ಇದ್ದೀರಿ? ಪೂನಾ. more than 10 lakh less than 25 lakh. more than 10 lakh less than 25 lakh. ಬರೀರಿಪ್ಪ ಯಾವ ಪಾಪ್ಯುಲೇಷನ್ ರೀಪ್ಪ ಅದು? ಪೂನಾ ಅಂತ ಬರೀರಿ. ಪೂನಾ ಪಾಪ್ಯುಲೇಷನ್ ಎಷ್ಟೈತ್ರಿಪ್ಪ? ಪಾಪ್ಯುಲೇಷನ್ ಇಲ್ಲೇ ಬರೀರಿಪ್ಪ. ಪಾಪ್ಯುಲೇಷನ್ 10 lakh to 25 lakh ಐತ್ರಿ ಪಾಪ್ಯುಲೇಷನ್. 10 lakh to 25 lakh. ಓಕೆ, ಹೌದಲ್ಲ? ಪಾಪ್ಯುಲೇಷನ್ ಎಷ್ಟೈತ್ರಿ? ಪಾಪ್ಯುಲೇಷನ್ ಎಷ್ಟೈತ್ರಿ ಇದು? 10 lakh to 25 lakh ಆಯ್ತು ನೋಡಿಲ್ಲ. ಪೂನಾ ಸಿಟಿ ಪಾಪ್ಯುಲೇಷನ್ more than 10 lakh ಬಟ್ ಲೆಸ್ ದೆನ್ 25 lakh. ಓಕೆ, more than 10 lakh ಬಟ್ ಲೆಸ್ ದೆನ್ 25 lakh. ಸೇಮ್ ರೀ, 10 lakh to 25 lakh ಅದು ಅರ್ಥ. ಓಕೆ, ಆವಾಗ ನಿಮಗೆ ಫಾರ್ಮಾಟ್ ಹೇಳಿದ್ದೀನಿ ನಿಮಗೆ ನಾನು. ಫಾರ್ಮಾಟ್ ಆವಾಗ ಹೌದಲ್ಲ? ಫಾರ್ಮಾಟ್ ನಿಮಗೆ ಹೇಳಿದ್ದೀನಿ ನಾನು. ಎಲ್ಲೈತ್ರಿ ಫಾರ್ಮಾಟ್ ಅದು? ಎಲ್ಲೈತಿ ನೋಡ್ರಿಪ್ಪ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಅವ್ರು ಯಾವ ಗೌರ್ಮೆಂಟ್ ಬರೋದು? ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಅಂದರೆ ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಾನ್ರಿ. ಟಾಟಾ ಕಂಪನಿಯಲ್ಲೇ ಕೆಲಸ ಮಾಡ್ತಾನ್ರಿ ಅಂದ್ರೆ ಏನ್ರಿಪ್ಪ? ಪ್ರೈವೇಟ್ ಎಂಪ್ಲಾಯಿ. ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಾನ್ರಿ ಏನ್ರಿ? ಪ್ರೈವೇಟ್ ಎಂಪ್ಲಾಯಿ. ಅಂದ್ರೆ ಏನ್ರಿಪ್ಪ? ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್. ಅವಾಗ ಏನ್ರಿಪ್ಪ? ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಕಂಪನಿ. ಹೌಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಲ್ಲದು. ಹೌಸ್ ಓನ್ಡ್ ಬೈ ದ ಕಂಪನಿ ಅವ್ರ ಎಂಪ್ಲಾಯರ್. ಪಾಪ್ಯುಲೇಷನ್ ಎಷ್ಟೈತ್ರಿಪ್ಪ? ಪಾಪ್ಯುಲೇಷನ್ ಈಸ್ 10 lakh to 25 lakh ಐತ್ರಿಪ್ಪ. ಅವಾಗ ಫಾರ್ಮಟ್ ಏನ್ರಿಪ್ಪ? 10% ಆಫ್ ಸ್ಯಾಲರಿ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್, ಆಮೇಲೆ ರೆಂಟ್ ಫ್ರೀ ಹೌಸ್. ಇದು ಫಾರ್ಮಾಟ್ ನಿಮ್ದಲ್ಲೇ ಹೌದಲ್ಲ? ಈಗ ಬರೀರಿ, ಇದು ಕಾಪಿ ಪೇಸ್ಟ್ ಮಾಡಿರಿ. ವರ್ಕಿಂಗ್ ನೋಟಲ್ಲೇ ಇದು ಕಾಪಿ ಪೇಸ್ಟ್ ಮಾಡಿರಿ. ಕಂಟ್ರೋಲ್ ವಿ. ಇದು ಐತೆ ನೋಡಲ್ಲೇ. ಪಾಪ್ಯುಲೇಷನ್ ಏನ್ರಿಪ್ಪ? 10 lakh to 25 lakh ಐತೆ. ಅದಕ್ಕೆ ಏನ್ರಿಪ್ಪ? 10% ಆಫ್ ಸ್ಯಾಲರಿ ಆಮೇಲೆ ಆ್ಯಡೆಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಓಕೆ, ನಮ್ಗೆ ಏನು ಬೇಕ್ರಿಪ್ಪ? ಈಗ ಮೇನ್ ಸ್ಯಾಲರಿ ಬೇಕು ನಮಗೆ. ಏನು ಬೇಕ್ರಿ ಈಗ? ಸ್ಯಾಲರಿ ಬೇಕಂದ್ರೆ ಇಲ್ಲೇ ಮಾಡೋಣ ರೀ. ಸ್ಯಾಲರಿ ಬೇಕಲ್ಲ ನಮಗೆ. ಇಲ್ಲೇ ಬರೀರಿಪ್ಪ, ಹ್ಯಾಶ್ ಅಂತ ಹಾಕ್ತೀನಿ. ಸ್ಯಾಲರಿ ಫಾರ್
salary for calculation of RFH rent free house ಅಲ್ಲದ್ದು ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಅದಕ್ಕೇನ್ರಿ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಬೇಕಂದ್ರೆ ಬರೀರಪ್ಪ ರೆಂಟ್ ಫ್ರೀ ಹೌಸ್ ಓಕೆ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಈಗ ಬರ್ರಿ ಸ್ಯಾಲರಿ ಬೇಕಲ್ಲ ನಮಗೆ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಬರ್ರಿ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಹಾಂ ಈಗೇನು ಮಾಡ್ಬೇಕು ನೀವು ಫಸ್ಟ್ ಬರ್ರಿ ರೆಂಟ್ ಫ್ರೀ ಹೌಸ್ ನಿಮ್ದು ಎಲ್ಲಿತ್ರಿಪ್ಪ ಇಲ್ಲಿ ಐತ್ರಿ ಈ ಒಳಗೈತ್ರಿ ರೆಂಟ್ ಫ್ರೀ ಹೌಸ್ ನಿಮ್ದು ಈ ಒಳಗೈತ್ರಿ ಈಗ ಬರ್ರಿ ಮೇಲೆ ಸ್ಯಾಲರಿ ಇಲ್ಲಿ ಐತ್ರಿಪ್ಪ ನಿಮ್ದು ಈ ಒಳಗೈತ್ರಿ ಈ ರೆಂಟ್ ಫ್ರೀ ಹೌಸ್ ಐತ್ರಿ ಇಲ್ಲಿ ಮೇಲೆ ಬರ್ರಿ ಬೇಸಿಕ್ ಪೇ ಅಂದರೆ ಬೇಸಿಕ್ ಸ್ಯಾಲರಿ ತೊಗೋಬೇಕು ನೀವು ಬೇಸಿಕ್ ಪೇ ತೊಗೋಬೇಕು ಎಷ್ಟ್ರಿಪ್ಪ 7,20,000 ತೊಗೋಬೇಕು ನೀವು ಬೇಸಿಕ್ ಪೇ ತೊಗೋರಿ ಫಸ್ಟ್ ಏನ್ರಿ ಬೇಸಿಕ್ ಪೇ ಎಷ್ಟಿತ್ತು ಬೇಸಿಕ್ ಪೇ ಇಲ್ಲಿ ಬರ್ತೀವಿ ನೋಡ್ರಪ್ಪ ಬೇಸಿಕ್ ಪೇ ಎಷ್ಟು ಬೇಸಿಕ್ ಪೇ ಅಮೌಂಟ್ ನಿಮ್ದು 7,20,000 ತಗೋರಿ ಬೇಸಿಕ್ ಪೇ 7,20,000 ಬೇಸಿಕ್ ಪೇ ಕರೆಕ್ಟಾ ನೆಕ್ಸ್ಟ್ ಏನ್ರಿ ಡಿಯರ್ನೆಸ್ ಅಲಾವೆನ್ಸ್ ತಗೋಬೇಕು ಬೇಡ ಅಂತ ಇಲ್ಲೇ ಬರ್ರಿ ಡಿಯರ್ನೆಸ್ ಅಲಾವೆನ್ಸ್ 20,000 ಪರ್ ಮಂತ್ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಾರಿಪ್ಪ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಾರಿ ಅಂದರೆ ತಗೋಬೇಕು ಈಗ 50% ತಗೋಬೇಕು ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ತಗೋಬೇಕು ಎಷ್ಟ್ರಿಪ್ಪ 50% ಬರ್ರಿ ಇಲ್ಲ ಡಿಯರ್ನೆಸ್ ಅಲಾವೆನ್ಸ್ ತಗೋಬೇಕು ನಾವು ಡಿಯರ್ನೆಸ್ ಅಲಾವೆನ್ಸ್ ತಗೋಬೇಕು ಬ್ರಾಕೆಟಲ್ಲೇ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ 50% enters into retirement benefit 50% enters into retirement benefit ಅಂದರೆ ತಗೋಬೇಕು ಟಾಪ್ ಹಾಕ್ತೀನಿ 50% ಟ್ರಿಪ್ಪ ಈಗ ಮಾಡಿರಿ 50% ಬ್ರಾಕೆಟಲ್ಲಿ ಎಷ್ಟು ಪರ್ಸೆಂಟ್ ಟ್ರಿಪ್ಪ ಅದು 50% 50 ಡಿವೈಡೆಡ್ ಬೈ 100 ಕರೆಕ್ಟಾ 50 ಡಿವೈಡೆಡ್ ಬೈ 100 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಾರಿ ಅಲ್ಲಿ ಕ್ವಶನಲ್ಲಿ ಓಕೆ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಬರ್ರಿ ಇಲ್ಲಿ ಡಿ ಎ ಎಷ್ಟಿತ್ರಿಪ್ಪ ಇಲ್ಲೇ ಡಿ ಎ ಟೋಟಲ್ ಅಮೌಂಟ್ ಎಷ್ಟಿತ್ರಿಪ್ಪ 2,40,000 ಎಷ್ಟು ರೀ ಡಿ ಎ ಅಮೌಂಟ್ ಎಷ್ಟ್ರಿಪ್ಪ 2,40,000 ಈಗ 2,40,000 ಮೇಲೆ ಎಷ್ಟು ತಗೋಬೇಕು ನೀವು 50% ತಗೋಬೇಕು ಮಾಡ್ರಿ 2,40,000 ಇಂಟು 50% ಎಷ್ಟು ಬಂತ್ರಿಪ್ಪ 2,40,000 ಇಂಟು 50% 1,20,000 ಅಲ್ಲ 1,20,000 ತಗೋಬೇಕು 1,20,000 ಯಾಕಂದರೆ ಡಿ ಎ ಆ್ಯಂಡ್ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ತಗೋಬೇಕು ಡಿ ಎ ತಗೋಬೇಕು ಅದಕ್ಕೆ ಏನ್ರಿಪ್ಪ ಡಿ ಎ ತಗೋರಿ ಡಿ ಎ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅದಕ್ಕೆ ಏನ್ರಿಪ್ಪ 50 ಡಿವೈಡೆಡ್ ಬೈ 100 ಇಂಟು ಟೋಟಲ್ ಅಮೌಂಟ್ ಎಷ್ಟಿತ್ರಿಪ್ಪ ಡಿ ಎ ಅಮೌಂಟ್ ಟೋಟಲ್ ಅಮೌಂಟ್ 2,40,000 ಐತ್ರಿ ಓಕೆ 2,40,000 ಇದರ ಮೇಲೆ ಎಷ್ಟು ಮಾಡಬೇಕು ನೀವು 50% ಮಾಡಬೇಕು ಎಷ್ಟು ಬಂತ್ರಿಪ್ಪ 1,20,000 ಡಿ ಎ ತಗೋರಿ ನೆಕ್ಸ್ಟ್ ಬರ್ರಿ ಈಗ ರೆಂಟ್ ಫ್ರೀ ಅಕೊಮಡೇಷನ್ ರೆಂಟ್ ಫ್ರೀ ಹೌಸ್ಗಿಂತ ಮೇಲೆ ಬೇಸಿಕ್ ಪೇ ಮುಗಿತ್ರಿ ಡಿಯರ್ನೆಸ್ ಅಲಾವೆನ್ಸ್ ಮುಗಿತ್ರಿ ಈಗ ಬೋನಸ್ ತಗೋಬೇಕಲ್ಲ ಬೋನಸ್ ಎಷ್ಟು ಐತ್ರಿಪ್ಪ 30,000 ಐತ್ರಿ ಬೋನಸ್ ಐತ್ರಿ 30,000 ತಗೋರಿ ಬೋನಸ್ 30,000 ಅಮೌಂಟ್ ಎಷ್ಟ್ರಿ ಬೋನಸ್ ಅಮೌಂಟ್ 30,000 ಬೋನಸ್ 30,000 ನೆಕ್ಸ್ಟ್ ಬೋನಸ್ 30,000 ಮುಗಿತ್ರಿ ಬೋನಸ್ ಮುಗೀತಾ ಈಗ ನೆಕ್ಸ್ಟ್ ಮೇಲೆ ಬರ್ರಿಪ್ಪ ಬೋನಸ್ ಆದಮೇಲೆ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ತಗೋಬೇಕಲ್ಲ ಬೋನಸ್ ಮುಗಿತಲ್ಲ ಈಗ ಏನ್ರಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಎಷ್ಟೈತ್ರಿಪ್ಪ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ 19,200 ಐತ್ರಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಎಷ್ಟಿದ್ದು 19,200 ತಗೋರಿ 19,200 ತಗೋರಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ 19,200 ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಎಷ್ಟ್ರಿಪ್ಪ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ರೆಂಟ್ ಫ್ರೀ ಹೌಸ್ಗಿಂತ ಮೇಲೆ ನೋಡ್ಬೇಕು ನೀವು ವರ್ಕಿಂಗ್ ನೋಟಲ್ಲಿ ಎಷ್ಟ್ರಿಪ್ಪ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ 19,200 ತಗೋರಿ 19,200 ಮುಗಿತಲ್ಲ ಇಲ್ಲ ಈಗ ಬೇಸಿಕ್ ಪೇ ಮುಗಿತ್ರಿ ಡಿ ಎ ಮುಗಿತ್ರಿ ಬೋನಸ್ ಮುಗಿತ್ರಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ ಮುಗಿತ್ರಿ ಚಿಲ್ಡ್ರನ್ ಎಜುಕೇಷನ್ ಅಲಾವೆನ್ಸ್ನು ಮುಗಿತ್ರಿ 19,200 ಓಕೆ ಈಗ ಮಾಡ್ರಿಪ್ಪ ಟೋಟಲ್ ಮಾಡಿದ್ದು ಎಷ್ಟು ಬರ್ತೈತ್ರಿ ಇದು ಟೋಟಲ್
ಈಗ ಟೋಟಲ್ ಮಾಡ್ಬೇಕು ನೀವು. ಟೋಟಲ್ ಮಾಡಿರಿ ಎಷ್ಟು ಬರ್ತೈತೆ ನೋಡ್ರಿ. ಇದು ಟೋಟಲ್ ಮಾಡ್ಬೇಕು. ಇದು ಏನ್ರಿಪ್ಪ, ಇದು ಸ್ಯಾಲರಿ. ಇದು ಏನ್ರಿದು ಸ್ಯಾಲರಿ. ಎಷ್ಟು ಬಂತ್ರಿಪ್ಪ ಸ್ಯಾಲರಿ ಮಾಡೋಣ್ರಿ. ಈಗ 7,20,000 ಪ್ಲಸ್ 1,20,000 ಪ್ಲಸ್ 30,000 ಪ್ಲಸ್ 19,200 ಎಷ್ಟು ಬಂತ್ರಿಪ್ಪ, ಇದು 8,89,200. 8,89,200 8,89,200 ನಿಮ್ದು ಏನ್ರಿಪ್ಪ ಸ್ಯಾಲರಿ ಬಂತ್ರಿ. ಏನ್ರಿದು ಸ್ಯಾಲರಿ ನಿಮ್ದು. ಇದೆಲ್ಲ ಏನು ಮಾಡ್ಬೇಕ್ರಿ, ಟೋಟಲ್ ಮಾಡ್ಬೇಕು ನೀವು. ಟೋಟಲ್ ಮಾಡಿರಿ ಎಷ್ಟು ಬಂತ್ರಿಪ್ಪ ಈಗ ಸ್ಯಾಲರಿ ನಿಮ್ದು. ವೇಟ್ ಅ ಮಿನಿಟ್. ಓಕೆ, ಎಲ್ಲಿ ಮಟ್ಟ ಆಗಿತ್ರಿಪ್ಪ ಅದು. ಓಕೆ, ಇದು ಎಲ್ಲ ಆ್ಯಡ್ ಮಾಡಿದ್ಮೇಲೆ ಸ್ಯಾಲರಿ ಎಷ್ಟು ಬಂತ್ರಿಪ್ಪ, 8,89,200 ಬಂತ್ರಿ ಸ್ಯಾಲರಿ. ಓಕೆ, ಈಗ ಏನು ಮಾಡ್ಬೇಕು ನೀವು, ಇದು ಸ್ಯಾಲರಿ ಇಲ್ಲೇ ತಗೋಬೇಕು. ರೆಂಟ್ ವರ್ಕಿಂಗ್ ನೋಟ್ಸ್, ರೆಂಟ್ ಫ್ರೀ ಹೌಸ್ ಓನ್ಡ್ ಬೈ ದ ಕಂಪನಿ ಆರ್ ಎಂಪ್ಲಾಯರ್, ಪೂನಾ. ಸಿಟಿ ಎಷ್ಟ್ರಿಪ್ಪ, ಪೂನಾ. ಪಾಪ್ಯುಲೇಷನ್ 10 lakh to 25 lakh ಐತ್ರಿ. ಓಕೆ, 10% ಆಫ್ ಸ್ಯಾಲರಿ ಐತಲ್ರಿ, ಸ್ಯಾಲರಿ ಅಂತ 10% ಆಫ್ ಸ್ಯಾಲರಿ. ಈಗ ಇದರ ಮೇಲೆ 10% ತಗೋರಿ ನೀವು ಬ್ರಾಕೆಟ್. 10% ತಗೋರಿ ಬ್ರಾಕೆಟ್. 10% ಅಲ್ಲದು 10 ಡಿವೈಡೆಡ್ ಬೈ 100. 10 ಡಿವೈಡೆಡ್ ಬೈ 100 ಇಂಟು ಸ್ಯಾಲರಿ ಎಷ್ಟು ಐತ್ರಿಪ್ಪ ಸ್ಯಾಲರಿ. ಅದು ಸ್ಯಾಲರಿ 8,89,200 ಸ್ಯಾಲರಿ. 8,89,200 ಮಾಡ್ರಿ. 8,89,200 ಈಗ ಮಾಡ್ರಿ. 8,89,200 ಎಷ್ಟು ಬರ್ತೈತ್ರಿಪ್ಪ ಈಗ ಸ್ಯಾಲರಿ ಮೇಲೆ ತೊಗೋಬೇಕದು. ಸ್ಯಾಲರಿ ಮೇಲೆ ನಾನು ಸ್ವಲ್ಪ ಜಾಗ ಬಿಡ್ತೀನಿ. ಇಲ್ಲೂ ಜಾಗ ಬೇಕು ನನಗೆ. ಇಲ್ಲೂ ಜಾಗ ಬೇಕು. ಕರೆಕ್ಟ್. ಈಗ ಮಾಡ್ರಿ ಎಷ್ಟು ಬರ್ತೈತೆ ನೋಡೋಣ್ರಿ. 10% ಆಫ್ 8,89,200 ಇಂಟು 10% ಎಷ್ಟು ರೀ, 88,920. 88,920 ಕರೆಕ್ಟಾ. ನೆಕ್ಸ್ಟ್ ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಫರ್ನಿಚರ್ ಮೇಲೆ 10% ತಗೋಬೇಕು ಬ್ರಾಕೆಟ್. ಎಷ್ಟು ಪರ್ಸೆಂಟ್ ಇದು, 10%. 10 ಡಿವೈಡೆಡ್ ಬೈ 100 ಇಂಟು ಫರ್ನಿಚರ್ ಕಾಸ್ಟ್ ಎಷ್ಟೈತ್ರಿಪ್ಪ, ಅದು ಬರ್ರಿ. ಫರ್ನಿಚರ್ ಕಾಸ್ಟ್ ಇಲ್ಲ ಐತೆ ನೋಡ್ರಿಪ್ಪ. ಹಿ ವಾಸ್ ಪ್ರೊವೈಡೆಡ್ ಅ ಹೌಸ್ ಓನ್ಡ್ ಬೈ ದ ಕಂಪನಿ ಆ್ಯಂಡ್ ಫರ್ನಿಚರ್ಸ್ ವರ್ತ್ rupees 1,50,000. ಫರ್ನಿಚರ್ ಕಾಸ್ಟ್ ಎಷ್ಟಿಪ್ಪ, 1,50,000 ಮೇಲೆ 10% ತಗೋಬೇಕು. 1,50,000 ಮೇಲೆ ಮಾಡ್ರಿಪ್ಪ. ಫರ್ನಿಚರ್ ಕಾಸ್ಟ್ 1,50,000. 1,50,000 ಬ್ರಾಕೆಟ್ ಕಂಪ್ಲೀಟ್. ಈಗ ಸ್ವಲ್ಪ ಏನು ಮಾಡ್ಬೇಕು, ಇಲ್ಲೇ ತರ್ರಿ, ಇದು ಇಲ್ಲ ಆಗಿಬಿಡ್ತೀನಿ. ಇಲ್ಲಾಂದ್ರೆ ಇಲ್ಲೇ ಇರಲಿ. ಓಕೆ, ನೋಡ್ರಿಪ್ಪ. ಫರ್ನಿಚರ್ ಕಾಸ್ಟ್ ಮೇಲೆ 10% ಮಾಡ್ರಿ. ಎಷ್ಟು ಬರ್ತೈತ್ರಿಪ್ಪ ಇದು, 15,000 ಅಲ್ಲ, ಅದು 1,50,000 ಮೇಲೆ 10% ಅಂದ್ರೆ ಇಡ್ರಿಪ್ಪ 15,000. 15,000 ಕರೆಕ್ಟಾ. ಈಗೇನ್ರಿ, ಓಕೆ. ಈಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, 10% ಆಫ್ ಸ್ಯಾಲರಿ 10 by 100 ಇಂಟು 8,89,200. ಆಮೇಲೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ 10 by 100 ಇಂಟು 1,50,000 ಮಾಡಿರಿ. 88,920 ಪ್ಲಸ್ 15,000 ಎಷ್ಟು ರೀ, 10 lakh ಸಾರಿ ಎಷ್ಟು ರೀ, 1,39,320. 1,03,000 ಅದು 1,03,920. 1,03,920 ಬಂತ್ರಿಪ್ಪ. ಇದು ಏನ್ರಿದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಎಷ್ಟು ಬಂತ್ರಿಪ್ಪ, 1,03,920. ಇದು 1,03,920 ನೀವು ಎಲ್ಲೇ ತೊಗೋಬೇಕು, ನೀವು ಇಲ್ಲೇ ತೊಗೋಬೇಕು. ಇಲ್ಲೈತಲ್ಲ, ಇಲ್ಲೇ ವೇಟ್ ಅ ಮಿನಿಟ್, ಮೌಸ್ ಇಸ್ ನಾಟ್ ವರ್ಕಿಂಗ್. ಸಾರಿ, ಇಲ್ಲೈತಲ್ಲ ಅಲ್ಲಿ ರೆಂಟ್ ಫ್ರೀ ಹೌಸ್ ಅಂತ. ರೆಂಟ್ ಫ್ರೀ ಹೌಸ್ ವರ್ಕಿಂಗ್ ನೋಟ್ ನಂಬರ್ 1. ಇಲ್ಲಿ ನೀವು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಎಷ್ಟ್ರಿಪ್ಪ, ಅದು 1,03,920 ಇಲ್ಲೇ ತೊಗೋಬೇಕು ನೀವು. 1,03,920 ತೊಗೋರಿ. 1,03,920 ಬಂತಲ್ಲ ನಿಮಗೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸಾ. ಓಕೆ, ಈಗ ಬರ್ರಿಪ್ಪ ಮೇಲೆ. ಏನ್ರಿದು, ಈ ಮುಗೀತ್ರಿ. ಈಗ ಎಫ್ ಏನ್ರಿಪ್ಪ, ಅದು ಹೀಸ್ ಕಾಂಟ್ರಿಬ್ಯೂಷನ್ ಟು RPF ನಮಗೆ ಸಂಬಂಧ ಇಲ್ಲ. ಈಕ್ವಲ್ ಕಾಂಟ್ರಿಬ್ಯೂಷನ್ ಫ್ರಾಮ್ ಎಂಪ್ಲಾಯರ್. ಇದು ನಮಗೆ ಬೇಕು. ಈಕ್ವಲ್ ಕಾಂಟ್ರಿಬ್ಯೂಷನ್ ಫ್ರಾಮ್ ಎಂಪ್ಲಾಯರ್. ಈಗ ತಗೋಬೇಕು. ಎಂಪ್ಲಾಯರ್ ಬಂದಂದ್ರೆ ತಗೋಬೇಕು, ಕಂಪನಿ ಬಂದಂದ್ರೆ ತಗೋಬೇಕು. ಹೀಸ್ ಕಾಂಟ್ರಿಬ್ಯೂಷನ್ ನಮಗೆ ಸಂಬಂಧ ಇಲ್ಲ.
ಈಕ್ವಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಎಂಪ್ಲಾಯರ ಆಮೇಲೆ ಎಂಪ್ಲಾಯಿ ಐತ್ರಿ ಅಂದರೆ ಎಂಪ್ಲಾಯರ ಆಮೇಲೆ ಕಂಪನಿ ಐತ್ರಿ ಅಂದರೆ ತೊಗೋಬೇಕು. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್ ತೊಗೋಬೇಕು. ಮಾಡ್ರಿಪ್ಪ ಎಫ್ ಅಲ್ಲದು ಎಫ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಆರ್ ಪಿ ಎಫ್ ತಗೋಬೇಕಿದು. ಇದು ಅಂಡರ್ಲೈನ್. ಈಗ ಆ್ಯಕ್ಚುವಲ್ ರಿಸೀವ್ಡ್ ಏನ್ರಿ ಆ್ಯಕ್ಚುವಲ್ ರಿಸೀವ್ಡ್ ಲೆಸ್ exempted at ಫಿಕ್ಸ್ ರೇಟ್ ಅದಲ್ಲ, ಲೆಸ್ ಎಕ್ಸೆಂಪ್ಟೆಡ್ at 12% ಅಲ್ಲ, ಅದು ಲೆಸ್ ಎಕ್ಸೆಂಪ್ಟೆಡ್ at 12% ಆಫ್ ಸ್ಯಾಲರಿ, ಲೆಸ್ ಎಕ್ಸೆಂಪ್ಟೆಡ್ at 12% ಆಫ್ ಸ್ಯಾಲರಿ. ಓಕೆ, ಈಗೇನ್ರಿಪ್ಪ ಈಗ ಆ್ಯಕ್ಚುವಲ್ ರಿಸೀವ್ಡ್ ಎಲ್ಲಿತ್ರಿಪ್ಪ ಆ್ಯಕ್ಚುವಲ್ ರಿಸೀವ್ಡ್ ಅದು ಎಲ್ಲಿತ್ತು ನೋಡ್ರಿ ಎಫ್. his contribution to RPF recognized provident fund at 16% of salary. ಎಷ್ಟ್ರಿಪ್ಪ 16% ಆಫ್ ಸ್ಯಾಲರಿ ತಗೋರಿ. his contribution ನಮಗೆ ಸಂಬಂಧ ಇಲ್ಲ, ಎಂಪ್ಲಾಯರ್ ಬೇಕು ನಮಗೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟ್ರಿಪ್ಪ 16% ಆಫ್ ಸ್ಯಾಲರಿ ತಗೋರಿ. ಆ್ಯಕ್ಚುವಲ್ ರಿಸೀವ್ಡ್ ಎಷ್ಟ್ರಿಪ್ಪ ಆ್ಯಕ್ಚುವಲ್ ರಿಸೀವ್ಡ್ at 16%, ಆ್ಯಕ್ಚುವಲ್ ರಿಸೀವ್ಡ್ at 16% ಆಫ್ ಸ್ಯಾಲರಿ, 16% ಆಫ್ ಸ್ಯಾಲರಿ ಆ್ಯಕ್ಚುವಲ್ ರಿಸೀವ್ಡ್ 16% ಆಫ್ ಸ್ಯಾಲರಿ. ಈಗ ನಮ್ಗೆ ಏನು ಬೇಕ್ರಿಪ್ಪ ಸ್ಯಾಲರಿ ಬೇಕು. ನಮಗೆ ಏನು ಬೇಕ್ರಿ ಸ್ಯಾಲರಿ ಬೇಕು ನಮಗೆ. ಸ್ಯಾಲರಿ ಎಲ್ಲಿ ಐತಪ್ಪ ಇದು ಸ್ಯಾಲರಿ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು ಸ್ಯಾಲರಿ. ಇಲ್ಲೇ ಮಾಡೋಣ್ರಿ ಸ್ಯಾಲರಿ. ಏನ್ರಿ ನಂಬರ್ 1 ವರ್ಕಿಂಗ್ ನೋಟ್ ಆಗಿತ್ತು, ಈಗ ನಂಬರ್ 2 ಅಂತ ಹಾಕ್ರಿ. ನಂಬರ್ 2 ಕಂಟ್ರೋಲ್ ಓಕೆ. ನಂಬರ್ 2 ಏನದು ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್. ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್ ಇದು ಮಾಡ್ಬೇಕು. ಈಗ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್ ಮಾಡ್ಬೇಕು. ಸ್ಯಾಲರಿ ಫಾರ್ಮುಲಾ ನಿಮಗೆ ಗೊತ್ತೈತ್ರಿ. ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಯಾವತ್ತು ಹೋಗ್ಬೇಕಾ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕು ಅವರು. ಬ್ರಾಕೆಟ್ ಕಂಪ್ಲೀಟ್ ಆಮೇಲೆ ಪ್ಲಸ್ ಕಮಿಷನ್ ತಗೋಬೇಕು. ಇದು ಫೈನ್ ರೂಪಾಯಿ ಫಾರ್ಮುಲಾ. ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್, ಇದು ಫಾರ್ಮುಲಾ. ಈಗ ಫಿಲ್ ಮಾಡ್ರಿಪ್ಪ. ಇದು ಈಗ ಫಿಲ್ ಮಾಡ್ಬೇಕು. ಈಸ್ ಈಕ್ವಲ್ ಟು ಮಾಡ್ರಿ. ಈಗ ಬೇಸಿಕ್ ಸ್ಯಾಲರಿ ಫಸ್ಟ್ ನಮ್ಗೆ ಏನು ಬೇಕ್ರಿಪ್ಪ ಬೇಸಿಕ್ ಸ್ಯಾಲರಿ ನಮಗೆ ಬೇಕ್ರಿ. ಬೇಸಿಕ್ ಸ್ಯಾಲರಿ ಎಲ್ಲಿತ್ರಿಪ್ಪ ಬೇಸಿಕ್ ಸ್ಯಾಲರಿ ಎಲ್ಲೈತೆ ನೋಡ್ರಿಪ್ಪ. ಬೇಸಿಕ್ ಸ್ಯಾಲರಿ ಎಷ್ಟು ರೀ ಬೇಸಿಕ್ ಸ್ಯಾಲರಿ 7,20,000 ತಗೋರಿ. ಬೇಸಿಕ್ ಸ್ಯಾಲರಿ 7,20,000 ಕರೆಕ್ಟಾ. ಆಮೇಲೆ ಪ್ಲಸ್ ಏನು ಬೇಕ್ರಿ ನಮಗೆ ಡಿಯರ್ನೆಸ್ ಅಲವೆನ್ಸ್ ಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಡಿಯರ್ನೆಸ್ ಅಲವೆನ್ಸ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲಿದ್ರಿಪ್ಪ ಅದು ಡಿಯರ್ನೆಸ್ ಅಲವೆನ್ಸ್. ಟೋಟಲ್ ಅಮೌಂಟ್ ಎಷ್ಟ್ರಿಪ್ಪ 20,000. 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಆ್ಯಕ್ಚುಲಿ ಡಿಯರ್ನೆಸ್ ಅಲವೆನ್ಸ್ ಎಷ್ಟಿತ್ರಿಪ್ಪ ಇಲ್ಲಿ ಡಿಯರ್ನೆಸ್ ಅಲವೆನ್ಸ್ ಆ್ಯಕ್ಚುಲಿ ಅಮೌಂಟ್ 2,40,000 ಎಷ್ಟ್ರಿ 2,40,000. 2,40,000 ಮೇಲೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಎಷ್ಟ್ರಿಪ್ಪ ಇದು 50%. 2,40,000 ಇಂಟು 50% ಎಷ್ಟು ಬಂತಿರಿಪ್ಪ ಅದು 1,20,000. ಇದು 1,20,000 ಇಲ್ಲ ತಗೋಬೇಕು. ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ 1,20,000 ಕರೆಕ್ಟಾ. ಆಮೇಲೆ ಪ್ಲಸ್ ಕಮಿಷನ್ ಐತೆ ನೋಡ್ರಿಪ್ಪ. ಕಮಿಷನ್ ಪೂರಾ ಕ್ವಶನರ್ ಇದು ಕಮಿಷನ್ ಬಗ್ಗೆ ಕೊಟ್ಟಿಲ್ಲ. ಪೂರಾ ಕ್ವಶನ್ ಅಲ್ಲೇ ಕಮಿಷನ್ ಬಗ್ಗೆ ಕೊಟ್ಟಿಲ್ಲ ಅಂದರೆ ಏನ್ರಿಪ್ಪ ಕಮಿಷನ್ 0. ಈಗ ಮಾಡ್ರಿ ಎಷ್ಟು ಬರ್ತೈತ್ರಿಪ್ಪ ಈಗ ಈಕ್ವಲ್ 7,20,000 ಪ್ಲಸ್ 1,20,000 ಎಷ್ಟ್ರಿಪ್ಪ 8,40,000 ಹೌದಲ್ಲ. 8,40,000 ಏನ್ರಿದು ಸ್ಯಾಲರಿ. ಸ್ಯಾಲರಿ ಎಷ್ಟು ಬಂತ್ರಿಪ್ಪ 8,40,000. ಓಕೆ, ಇದು ಬೋಲ್ಡ್ ಮಾಡಿರಿ ಕರೆಕ್ಟಾ. ಸ್ಯಾಲರಿ ಎಷ್ಟು ಬಂತ್ರಿಪ್ಪ ಈಗ 8,40,000 ಬಂತ್ರಿಪ್ಪ ಆರ್ ಪಿ ಎಫ್.
RPF ಕ್ಯಾಲ್ಕುಲೇಟ್ ಮಾಡೋಕೆ ಸ್ಯಾಲರಿ ಎಷ್ಟ್ರಿಪ್ಪ 8,40,000 ಬಂತು ರೀ. ಈಗ ಮಾಡಿರಿ ಆ್ಯಕ್ಚುಯಲ್ ರಿಸೀವ್ಡ್ 16% ಆಫ್ ಸ್ಯಾಲರಿ, ಅದಕ್ಕೆ ಏನ್ರಿಪ್ಪ 16 ಡಿವೈಡೆಡ್ ಬೈ 100 ಇಂಟು 8,40,000 ಎಷ್ಟು ರೀ 8,40,000. ಮಾಡಿರಿ ಎಷ್ಟು ಬರ್ತೈತಿಪ್ಪ 16% ಆಫ್ ಎಷ್ಟು ರೀ 8,40,000 ಇಂಟು 16%, 1,34,400 1,34,400. ನೆಕ್ಸ್ಟ್ 12% ಆಫ್ ಸ್ಯಾಲರಿ ಎಷ್ಟು ರೀ 12% ಆಫ್ ಸ್ಯಾಲರಿ ಬ್ರಾಕೆಟ್ 12 ಡಿವೈಡೆಡ್ ಬೈ 100 ಇಂಟು 8,40,000 ಈಗ 12% ಮಾಡಿರಿಪ್ಪ ಎಷ್ಟು ಬರ್ತೈತೆ ರೀ 8,40,000 ಇಂಟು 12% ಎಷ್ಟು ರೀ 1,08,000 ಎಷ್ಟು ರೀ 1,08,000. ಮಾಡಿರಿದು ಎಷ್ಟು ಬರ್ತೈತೆ ರೀ 1,08,000 ಕಂಟ್ರೋಲ್ ಯು 1,34,400 ಮೈನಸ್ 1,08,000 ಎಷ್ಟು ರೀ 33,600 33,600 ಏನು ರೀ ಇದು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF. ಓಕೆ ಮುಗೀತು ಇದು. ನೆಕ್ಸ್ಟ್ ಏನು ರೀಪ್ಪ ಈಗ ಎಫ್ ಮುಗಿದ ಮೇಲೆ ಏನು ರೀ ಎಫ್ ಮುಗಿದ ಮೇಲೆ ಜಿ ಐತ್ ನೋಡ್ರಿ ಇಲ್ಲಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿ ಅಬವ್ ಫಂಡ್ ಅಂದರೆ RPF at 15% ಪರ್ ಎನಮ್ ₹15,000 ಬರೀರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF ಅಂತ ಬರೀರಿ. ಜಿ ಅಲ್ಲದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF interest credited towards RPF underline wait a minute. ಓಕೆ ಹೇಳಿದ್ರಿಪ್ಪ ನಾವು ಈಗ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF ಅಲ್ಲ ಇದು. ಓಕೆ ಇದು ಬರೀರಿಪ್ಪ ಫಾರ್ಮ್ಯಾಟ್ ಹೆಂಗೈತೆ ಹಂಗೆ ಬರೀರಿಪ್ಪ ಫಾರ್ಮ್ಯಾಟ್ ಕಂಟ್ರೋಲ್ ಯು. ಓಕೆ ಆ್ಯಕ್ಚುಯಲ್ ರಿಸೀವ್ಡ್ ಆದಮೇಲೆ ಏನ್ರಿಪ್ಪ ಲೆಸ್ ಮಾಡಬೇಕಲ್ಲ ಲೆಸ್ ಎಕ್ಸಾಮ್ಟೆಡ್ ಎಟ್ 9.5% ಅಲ್ಲ ಅದು 9.5%. ಇದು ಏನ್ರಿಪ್ಪ ನಿಮ್ದು ಫಾರ್ಮ್ಯಾಟ್ ಆ್ಯಕ್ಚುಯಲ್ ರಿಸೀವ್ಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF ಆ್ಯಕ್ಚುಯಲ್ ರಿಸೀವ್ಡ್ ಎಲ್ಲೈತ್ರಿಪ್ಪ ಆ್ಯಕ್ಚುಯಲ್ ರಿಸೀವ್ಡ್ ಇಲ್ಲೈತೆ ನೋಡ್ರಿಪ್ಪ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟುವರ್ಡ್ಸ್ RPF at 15%. ಎಷ್ಟ್ರಿಪ್ಪ ಅದು ಎಟ್ 15% ಬರೀರಿಪ್ಪ ಇಲ್ಲಿ ಎಟ್ 15%. ಅಮೌಂಟ್ ಎಷ್ಟ್ರಿ ಇದು ಅಮೌಂಟ್ ₹15,000 ಅಮೌಂಟ್ ಎಷ್ಟ್ರಿಪ್ಪ ₹15,000 ಬರೀರಿ 15,000 ಅಂತ ಇನ್ನರ್ ಕಾಲಮಲ್ಲಿ ಬರೀಬೇಕು 15,000 ಅಂತ. ಓಕೆ 15,000. ನೆಕ್ಸ್ಟ್ ಈಗ ಫಾರ್ಮುಲಾ ಐತಲ್ರಿ ಇಲ್ಲಿ ಫಾರ್ಮುಲಾ ಬ್ರಾಕೆಟಲ್ಲಿ ಅಮೌಂಟ್ ಅಲ್ಲ ಅದು ಫಸ್ಟ್ ಅಮೌಂಟ್ ಎಷ್ಟ್ರಿಪ್ಪ 15,000 ಇಂಟು 9.5 ಅಲ್ಲ ಫಸ್ಟ್ 9.5 ಡಿವೈಡೆಡ್ ಬೈ ಆಮೇಲೆ ರೇಟ್ ಅಲ್ಲ ರೇಟ್ ಎಷ್ಟ್ರಿಪ್ಪ 15. ಮಾಡಿರಿ ಎಷ್ಟು ಬರ್ತೈತ್ರಿಪ್ಪ ಆನ್ಸರ್ ಈಗ 15,000 ಇಂಟು 9.5 ಡಿವೈಡೆಡ್ ಬೈ 15 9,500 ಈಗ ಮಾಡಿರಿ 15,000 minus 9,500 5,500 ಕರೆಕ್ಟಾ ಮುಗೈತ್ರಿ ಇದು ಏನ್ರಿ ಜಿ ಮುಗೀತು. ಈಗೇನ್ರಿ ಎಚ್ ಅಲ್ಲ ಇದು ಎಚ್ he was provided a big car ಅಂದರೆ more than 1.6 ಲೀಟರ್ ಇಲ್ಲಾಂದ್ರೆ more than 1.6 cc ಅಂದರೆ more than 1,600 cc ಬಿಗ್ ಕಾರ್ ಅಂದ್ರೆ ವಿಚ್ ವಾಸ್ ಯೂಸ್ಡ್ ಫಾರ್ ಬೋತ್ ಪರ್ಪಸಸ್ ಬೋತ್ ಅರ್ಧ ಆಫೀಸ್ ಯೂಸ್ ಅರ್ಧ ಪರ್ಸನಲ್ ಯೂಸ್ ಅಂದ್ರೆ ತಗೋಬೇಕು. ಆಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡ್ರೈವರ್ಸ್ ಇಲ್ಲಿ ಡ್ರೈವರ್ ತಗೋಬೇಕು. ಓಕೆ ಡ್ರೈವರ್ ತಗೋಬೇಕಿಲ್ಲ ಇನ್ಕ್ಲೂಡಿಂಗ್ ಡ್ರೈವರ್ ಐತ್ರಿಪ್ಪ ಅಂದ್ರೆ ತಗೋಬೇಕು. ಆರ್ ಪೇಡ್ ಬೈ ದ ಕಂಪನಿ ತಗೋರಿಪ್ಪ. ಕಾರ್ ಪರ್ಕ್ಯೂಸಿಡ್ ಅಂತ ಬರೀರಿ. ಕಾರ್ ಪರ್ಕ್ಯೂಸಿಡ್ ಏನ್ರಿ ಎಚ್ ಅಲ್ಲದು ಎಚ್ ಕಾರ್ ಪರ್ಕ್ಯೂಸಿಡ್ ಕಾರ್ ಪರ್ಕ್ಯೂಸಿಡ್ ಬ್ರಾಕೆಟ್ ಅಲ್ಲೇ ಬಿಗ್ ಕಾರ್ ಅಲ್ಲದು ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ ಬಿಗ್ ಕಾರ್ ಅಂದ್ರೆ ಮೋರ್ ದ್ಯಾನ್ ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ ಮೋರ್ ದ್ಯಾನ್
1.6 liter 1.6 liter or a cc, more than 1.6 liter or a cc. ಬಿಗ್ ಕಾರ್ ರೀಪ ಇದು. ಬಿಗ್ ಕಾರ್ ಅಂದರೆ ಇದು ಮಾರ್ಕ್ ಮಾಡಬೇಕು. ಅಂಡರ್ಲೈನ್. ನೀವು ಬೇಕಂದ್ರೆ ವರ್ಕಿಂಗ್ ನೋಟ್ ಮಾಡಿರಿಪ್ಪ, ಇದು ಸಪ್ರೇಟ್ ವರ್ಕಿಂಗ್ ನೋಟ್ ಮಾಡಿರಿ, ನಾ ಇಲ್ಲಿ ಹಾಕಿಬಿಡ್ತೀನಿ. ಬಿಗ್ ಕಾರ್ ಎಷ್ಟ್ರಿಪ್ಪ? ಬಿಗ್ ಕಾರ್ ಅದು, ಬಿಗ್ ಕಾರ್ ಅಂದ್ರೆ ಎಷ್ಟು ತೊಗೋಬೇಕು ನೀವು? ಅವ್ರು ಕೊಟ್ಟಿಲ್ಲ, ಬಿಗ್ ಕಾರ್ ಕೊಟ್ಟಾರೆ ಅವ್ರು. ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ? ಎಷ್ಟು ತೊಗೋತೀರಿ ನೀವು? 2400 ಅಲ್ಲ ಅದು? 2400 ಇಲ್ಲಿ ವರ್ಕಿಂಗ್ ಇದು ಮಾಡೋಂಗಿಲ್ಲ. 2400 ಇಂಟು 12 ಅಲ್ಲ, 2400 ಇಂಟು 12 ಡಿವೈಡೆಡ್ ಬೈ, ಆಮೇಲೆ ಆ್ಯಡ್ ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಆಯ್ತು. ಕೊಟ್ಟಲ್ಲ ಅವರು ಕೊಟ್ಟಾರಿಪ್ಪ. ಆ್ಯಡ್ ಡ್ರೈವರ್ಸ್ ಸ್ಯಾಲರಿ. ಡ್ರೈವರ್ ಸ್ಯಾಲರಿ ಫಿಕ್ಸ್ ರೀಪ್ಪ 900. ಇಲ್ಲಿ ಕೊಡಂಗಿಲ್ಲ ಅವರು, ನಾವು ತೊಗೋಬೇಕು. ಇಂಟು 12 ತೊಗೋಬೇಕು ನಾವು. ಕರೆಕ್ಟ್. ಈಗ ಮಾಡ್ರಿ, ಎಷ್ಟು ಬರ್ತೈತ್ರಿಪ್ಪ ಈಗ? 2400 ಇಂಟು 12 ಎಷ್ಟು ರೀ? 28,800. ಆಮೇಲೆ 900 ಇಂಟು 12 ಎಷ್ಟು ರೀ? 10,800. ಈಗ ಮಾಡ್ರಿ ಎಷ್ಟು ರೀ? ಕಂಟ್ರೋಲ್ ಆ್ಯಡ್ ಮಾಡ್ಬೇಕು. 28,800 ಪ್ಲಸ್ 10,800 ಎಷ್ಟ್ರಿಪ್ಪ? 39,600. ಯಾಕ್ರಿಪ್ಪ ಇದು 2400? ಯಾಕಂದ್ರೆ ಬಿಗ್ ಕಾರ್. ಏನ್ರಿದು? ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ? ಯೂಸ್ಡ್ ಫಾರ್ ಬೋತ್ ಪರ್ಪಸ್. ಅರ್ಧ ಹಾಫ್ ಆಫೀಸ್, ಹಾಫ್ ಪರ್ಸನಲ್. ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಐತ್ರಿ. ಇನ್ಕ್ಲೂಡಿಂಗ್ ಡ್ರೈವರ್ ಅಮೌಂಟ್ ಕೊಟ್ಟಿಲ್ಲ ಅವರು, ನಾವು ತಗೋಬೇಕು. ಕಾರ್ ಪರ್ಕ್ವಿಸಿಟ್ ಬಿಗ್ ಕಾರ್ ಅಂದ್ರೆ ಏನ್ರಿಪ್ಪ? ಮೋರ್ ದೆನ್ 1.6 ಲೀಟರ್ ಇಲ್ಲಾಂದ್ರೆ cc. 2400 ಇಂಟು 12 ಮಾಡ್ಬೇಕಾ? ಆಮೇಲೆ ಆ್ಯಡ್ ಡ್ರೈವರ್ ಸ್ಯಾಲರಿ 900 ಇಂಟು 12 ಮಾಡ್ಬೇಕು. ಓಕೆ, 39,600. ಓಕೆ, ಮುಗಿತ್ರಿಪ್ಪ. ಎಚ್ ಮುಗಿತ್ರಿ. ಈಗ ಬರ್ರಿಪ್ಪ ಎಚ್ ಆದ್ಮೇಲೆ ಐ. ಏನಿದು? ಕಂಪನಿ ಪೇಡ್ ಹೀಸ್ ಪ್ರೊಫೆಷನಲ್ ಟ್ಯಾಕ್ಸ್ ₹250 ಪರ್ ಮಂತ್ ಆ್ಯಂಡ್ LIC ಪ್ರೀಮಿಯಂ. ಕಂಪನಿ ಪೇಡ್ ಅಂತ ತಿರ್ಲಿ ಏನ್ರಿ? ಕಂಪನಿ ಪೇಡ್ ಅಂದ್ರೆ ಏನ್ರಿಪ್ಪ? 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಪ್ರೊಫೆಷನಲ್ ಟ್ಯಾಕ್ಸ್ 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಹೀ ಪೇಡ್ ಅಂದ್ರೆ ಏನ್ರಿಪ್ಪ? ಬರೀ ಒಂದು ಸಲ ರಿಪೀಟ್ ಆಗ್ಬೇಕು ಡಿಡಕ್ಷನ್ಸ್ ಒಳಗೆ. ಈಗ ಏನ್ರಿ? ಕಂಪನಿ ಪೇಡ್ ಅಂದ್ರೆ 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು LIC ಪ್ರೀಮಿಯಂ. ಬರ್ರಿ ಐ ಅಲ್ಲದು ಐ. ಏನ್ರಿದು? ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್. ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟ್ರಿಪ್ಪ? ಪ್ರೊಫೆಷನಲ್ ಟ್ಯಾಕ್ಸ್ ಅದು 250 ಪರ್ ಮಂತ್. ಎಷ್ಟ್ರಿ? 250 ಪರ್ ಮಂತ್. ತಗೋರಿ 250 ಪರ್ ಮಂತ್. 250 ಇಂಟು 12 ಮಾಡ್ರಿ, ಎಷ್ಟು ಬರ್ತೈತ್ರಿಪ್ಪ ಅದು? 250 ಇಂಟು 12 250 ಇಂಟು 12 3,000 rupees. ಎಷ್ಟು ರೀ? 3,000. ನೆಕ್ಸ್ಟ್ ಮತ್ತೇನು ಪೇ ಮಾಡ್ತಾರೆ ಇವರು? ಆ್ಯಂಡ್ LIC ಪ್ರೀಮಿಯಂ. LIC ಪ್ರೀಮಿಯಂ 5,000 rupees. LIC ಪ್ರೀಮಿಯಂ 5,000 rupees. ಬರ್ರಿ, LIC ಪ್ರೀಮಿಯಂ 5,000 ಪರ್ ಮಂತ್ ಅಲ್ಲ, ಡೈರೆಕ್ಟ್ 5,000. LIC ಪ್ರೀಮಿಯಂ ಎಷ್ಟಿದ್ದು? ಡೈರೆಕ್ಟ್ ₹5,000 ಪರ್ ಮಂತ್ ಅಲ್ಲ, ಏನಿಲ್ಲ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಡೈರೆಕ್ಟ್ ಅಮೌಂಟ್ ರೀಪ್ಪ. ಪರ್ ಮಂತ್ ಏನು ಕೊಟ್ಟಿಲ್ಲ. 5,000 rupees ಡೈರೆಕ್ಟ್. 5,000 ತಗೋರಿ ಇಲ್ಲಿ. 5,000. ಈಗ ಮಾಡ್ರಿಪ್ಪ ಇದು. ಇಲ್ಲಿ 3,000 ಪ್ಲಸ್ 5,000 ಎಷ್ಟ್ರಿಪ್ಪ? 3,000 ಪ್ಲಸ್ 5,000 8,000. 3,000 ಪ್ಲಸ್ 5,000 8,000 ಆಯ್ತು ನೋಡ್ರಿ. ಮತ್ತೇನು ಐತ್ರಿಪ್ಪ ಇದ್ರಾಗ? ABCDEFGHI ಎಲ್ಲ ಮುಗಿತ್ರಿ. A to Z ಮುಗಿತ್ರಿ. ಈಗ ಟೋಟಲ್ ಮಾಡ್ರಿಪ್ಪ. ಗ್ರಾಸ್ ಸ್ಯಾಲರಿ ನಿಮಗೆ ಸಿಗ್ತೈತ್ರಿ. ಗ್ರಾಸ್ ಸ್ಯಾಲರಿ ಟೋಟಲ್ ಮಾಡ್ರಿಪ್ಪ. ಇದು ನಿಮಗೆ ಗ್ರಾಸ್ ಸ್ಯಾಲರಿ ನಿಮಗೆ ಸಿಗ್ತೈತ್ರಿ. ಗ್ರಾಸ್ ಸ್ಯಾಲರಿ ತಡೀರಿ. ಇದು ಲೈನ್. ಸಾರಿ. ಈಗ ಟೋಟಲ್ ಮಾಡ್ರಿಪ್ಪ. ಇದು ಎಲ್ಲ ಟೋಟಲ್ ಮಾಡ್ರಿ. ಎಷ್ಟು ಬರ್ತೈತೆ ನೋಡ್ರಿಪ್ಪ ಇದು?
ಆರ್ಡರ್ ಕಾಲಮ್ ಎಲ್ಲ ಟೋಟಲ್ ಮಾಡಿರಿ. 7 lakh ಫಸ್ಟ್ ಏನ್ರಿ 7,20,000 ಪ್ಲಸ್ 2,40,000 ಪ್ಲಸ್ 30,000 ಪ್ಲಸ್ 19,200 ಪ್ಲಸ್ 1,03,920 ಪ್ಲಸ್ 33,600 ಪ್ಲಸ್ 5,500 ಪ್ಲಸ್ 39,600 ಪ್ಲಸ್ 8,000 ಎಷ್ಟು ಬಂತ್ರಿಪ್ಪ ಇದು ಎಲ್ಲ ಟೋಟಲ್ ಸೇರಿಸಿ ಎಲ್ಲ ಟೋಟಲ್ ಎಷ್ಟು ಬಂತ್ರಿಪ್ಪ ಇದು? ಹಾಂ 1 lakh ಕಂಟ್ರೋಲ್ ಇದು ತಗೋಬೇಕು 11 lakh 11,99,000 11,99,820 11,99,820 11,99,820 ಇದು 11,99,820 ಏನ್ರಿಪ್ಪ ಇದು ಗ್ರಾಸ್ ಸ್ಯಾಲರಿ. ಏನ್ರಿ ಇದು ಗ್ರಾಸ್ ಸ್ಯಾಲರಿ ಬರೀ ಇಲ್ಲ ಗ್ರಾಸ್ ಸ್ಯಾಲರಿ ಅಂತ ಗ್ರಾಸ್ ಸ್ಯಾಲರಿ 1 lakh ಏನ್ರಿದು ಗ್ರಾಸ್ ಸ್ಯಾಲರಿ. ಇದು ಗ್ರಾಸ್ ಸ್ಯಾಲರಿ ರೀಪ್ಪ. ಈಗ ಇದರೊಳಗೆ ಏನು ಮಾಡ್ಬೇಕ್ರಿಪ್ಪ ಈಗ ಲೆಸ್ ಮಾಡ್ಬೇಕು ಡಿಡಕ್ಷನ್ಸ್ ಎಲ್ಲ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಅಲ್ಲ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಏನ್ರಿ ಲೆಸ್ ಮಾಡ್ಬೇಕು. ಓಕೆ ಫಸ್ಟ್ ಏನ್ರಿಪ್ಪ ರೋಮನ್ ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೋಮನ್ ನಂಬರ್ 2 ಏನ್ರಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ನಂಬರ್ 3 ಏನ್ರಿಪ್ಪ ಪ್ರೊಫೆಷನಲ್ ಟ್ಯಾಕ್ಸ್ ಕರೆಕ್ಟ್ ಅಲ್ಲ ಪ್ರೊಫೆಷನಲ್ ಟ್ಯಾಕ್ಸ್. ಲಾಸ್ಟ್ ನಿಮಗೆ ಒಂದು ಇಲ್ಲ ಲಾಸ್ಟ್ ಒಂದು ಇದು ಸಿಗ್ತದೆ ನಿಮಗೆ ಅಮೌಂಟ್. ಇದು ಏನ್ರಿಪ್ಪ ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ ಇದು ಲಾಸ್ಟ್ ಒಂದು ಅಮೌಂಟ್ ಸಿಗ್ತದೆ. ಇದು ಏನ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ. ಇದು ಇನ್ಕಮ್ ಫ್ರಮ್ ಸ್ಯಾಲರಿ. ಈಗ ಟೋಟಲ್ ಮಾಡಿರಿಪ್ಪ ಎಷ್ಟು ಬರ್ತೀನಿಪ್ಪ ಇದು ತೊರೀರಿ. ಅವರು ಯಾವ ಎಂಪ್ಲಾಯರಿಪ್ಪ ಫಸ್ಟ್ ನೋಡ್ರಿ. ಫಸ್ಟ್ ನೋಡ್ರಿಪ್ಪ ಇಲ್ಲೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಲ್ಲರಿಗೂ ಕೊಡ್ಬೇಕು. ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಲ್ಲರಿಗೂ ಕೊಡ್ಬೇಕು. ಇಲ್ಲೇ ಸಂಬಂಧ ಇಲ್ಲ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇರಲಿ ಪ್ರೈವೇಟ್ ಎಂಪ್ಲಾಯ್ ಇರಲಿ ಯಾರು ಇರಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೀವು ಕಂಪಲ್ಸರಿ ಏನು ಕೊಡ್ಬೇಕು. ನೀವು ಎಲ್ಲರಿಗೂ ಕೊಡ್ಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಇರಲಿ ಪ್ರೈವೇಟ್ ಎಂಪ್ಲಾಯ್ ಇರಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪೀಸ್ ಕೊಡ್ಬೇಕು. ಈಗ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡಬೇಕು ಬೇಡ ಅಂತ ಬರ್ರಿ. ಇಲ್ಲ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡ್ಬೇಕು ಬೇಡ. ಮಿಸ್ಟರ್ ರಾಮು ವರ್ಕಿಂಗ್ ಯಾವ ಕಂಪನಿ ರೀಪ್ಪ ಟಾಟಾ ಕಂಪನಿ ಯಾವ ಕಂಪನಿ ರೀಪ್ಪ ಪ್ರೈವೇಟ್ ಕಂಪನಿ ಅಂದ್ರೆ ಏನಪ್ಪ ಪ್ರೈವೇಟ್ ಎಂಪ್ಲಾಯಿಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಕೊಡಕ್ಕೆ ಬರಂಗಿಲ್ಲ. ಇಲ್ಲಿ ಪ್ರೈವೇಟ್ ಎಂಪ್ಲಾಯಿಗೆ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಕೊಡಕ್ಕೆ ಬರಂಗಿಲ್ಲ. 5,000 ರೂಪೀಸ್ ಕೊಡಕ್ಕೆ ಬರಂಗಿಲ್ಲ. ಅದಕ್ಕೆ ಏನ್ರಿಪ್ಪ ಇಲ್ಲೇ ಕೊಡಕ್ಕೆ ಬರಂಗಿಲ್ಲ. ಅದು ಪ್ರೈವೇಟ್ ಎಂಪ್ಲಾಯಿ ರೀಪ್ಪ ಕೊಡಕ್ಕೆ ಬರಂಗಿಲ್ಲ 5,000 ರೂಪೀಸ್. ಪ್ರೊಫೆಷನಲ್ ಟ್ಯಾಕ್ಸ್ ತಗೋಬೇಕು. ಪ್ರೊಫೆಷನಲ್ ಟ್ಯಾಕ್ಸ್ ತಗೋಬೇಕು ಯಾಕಂದ್ರೆ ನಿಮಗೆ ಹೇಳಿದ ನಾನು ಏನ್ರಿಪ್ಪ ಕಂಪನಿ ಪೇಡ್ ಏನ್ರಿ ಕಂಪನಿ ಪೇಡ್ ಅಂತ ಐತ್ರಿ ಪ್ರೊಫೆಷನಲ್ ಟ್ಯಾಕ್ಸ್. ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಐತ್ರಿ. ಇಲ್ಲೇ ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಅಂದ್ರೆ ಏನ್ರಿಪ್ಪ ಮ್ಯಾಲಿನೂ ತಗೋಬೇಕಾ ಇಲ್ಲೇ ಮ್ಯಾಲಿನೂ ತಗೋಬೇಕು ಪ್ರೊಫೆಷನಲ್ ಟ್ಯಾಕ್ಸ್. ಆಮೇಲೆ ಕೆಳಗನೆ ತಗೋಬೇಕು ಪ್ರೊಫೆಷನಲ್ ಟ್ಯಾಕ್ಸ್. ಬರೀ ಹಿ ಪೇಡ್ ಅಂದ್ರೆ ಏನ್ರಿಪ್ಪ ಬರೀ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಒಳಗೆ ಬರೀ ಒಂದು ಸಲ ರಿಪೀಟ್ ಆಗ್ಬೇಕು. ಹಿ ಪೇಡ್ ಅಂದ್ರೆ ಕಂಪನಿ ಪೇಡ್ ಅಂದ್ರೆ 2 times ಇಲ್ಲೇ ಒಂದು ಆಮೇಲೆ ಇಲ್ಲೇ ಒಂದು ಕಂಪನಿ ಪೇಡ್ ಅಂದ್ರೆ ಬರೀ ಹಿ ಪೇಡ್ ಅಂದ್ರೆ ಬರೀ ಇಲ್ಲೇ ಒಂದು ರಿಪೀಟ್. ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟ್ರಿಪ್ಪ ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟ್ರಿಪ್ಪ ಅದು ಕಂಪನಿ ಪೇಡ್ ಪ್ರೊಫೆಷನಲ್ ಟ್ಯಾಕ್ಸ್ 250 per month. ಅದಕ್ಕೆ 250 into 12 ಮಾಡಿರಿ. 250 into 12 ಎಷ್ಟ್ರಿಪ್ಪ ಅದು 250 into 12 3,000 ರೂಪೀಸ್. 3,000 ರೂಪೀಸ್ ಬರೀರಿಪ್ಪ ಇಲ್ಲ 3,000 ರೂಪೀಸ್ ಮುಗಿತಲ್ಲ ಎಲ್ಲ. ಈಗ ಟೋಟಲ್ ಮಾಡಿದ್ದು 50,000 ಪ್ಲಸ್ 3,000 ಎಷ್ಟ್ರಿಪ್ಪ 53,000. ಈಗ ಮಾಡ್ರಿ
11,99,820 minus 53,000 ಎಷ್ಟು ಬಂದ್ರಿಪ್ಪ 11,46,820 11,46,820 ಇದು ನಿಮ್ದು ಏನ್ರಿಪ್ಪ ಇನ್ಕಮ್ ಫ್ರಮ್ ಸ್ಯಾಲರಿ. ಇದು ಏನ್ರಿ ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ. ಇಷ್ಟ ಐತೆ ನೋಡ್ರಿಪ್ಪ. 10 ಮಾರ್ಕ್ಸ್ ಇದು ಪ್ರಾಬ್ಲಮ್, 10 ಮಾರ್ಕ್ಸ್. ಇದು ನಿಮ್ದು ಕ್ವಶನ್ ಪ್ರಿವಿಯಸ್ ಇಯರ್. ಆಮೇಲೆ ಇದು ನಿಮ್ದು ಸೊಲ್ಯೂಷನ್. ಇದು ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ. ಇದು ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ ಏನ್ರಿಪ್ಪ ಪಾರ್ಟ್. ಇದು ಇನ್ಕಮ್ ಫ್ರಮ್ ಸ್ಯಾಲರಿ ಗ್ರಾಸ್ ಸ್ಯಾಲರಿ ಮಟ್ಟ ಐತ್ರಿಪ್ಪ ಇಲ್ಲೇ. ಆಮೇಲೆ ಇಲ್ಲೇ ಡಿಡಕ್ಷನ್ ಮಟ್ಟ ಐತ್ರಿಪ್ಪ. ಆಮೇಲೆ ಇದು ವರ್ಕಿಂಗ್ ನೋಟ್ಸ್. ಇದು ಏನ್ರಿ ವರ್ಕಿಂಗ್ ನೋಟ್ಸ್ ತಗೋರಿ. ಇದು ವರ್ಕಿಂಗ್ ನೋಟ್ಸ್ ನಿಮ್ದು. ಹೋಪ್ ಯು ಅಂಡರ್ಸ್ಟೂಡ್. ಇದು ಫಸ್ಟ್ ಇದು ಏನ್ರಿಪ್ಪ ಇದು ವರ್ಕಿಂಗ್ ನೋಟ್ ನಂಬರ್ 2. ಇದು ವರ್ಕಿಂಗ್ ನೋಟ್ ನಂಬರ್ 2. ಇದನ್ನು ಅಂಡರ್ಲೈನ್ ಮಾಡ್ತೀನಿ. ಇದು ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲ, ಇದು ಹಿಂಗೆ. ವರ್ಕಿಂಗ್ ನೋಟ್ ನಂಬರ್ 2 ಇಲ್ಲೇ ಐತೆ. ತಡೀರಿ, ನಮಗೆ ಜಾಗ ಬೇಕಲ್ಲ. ವರ್ಕಿಂಗ್ ನೋಟ್ ಇಲ್ಲ ಹಾಕ್ಬಿಡ್ತೀನಿ ಸುಮ್ಮನೆ. ಆಯ್ತು ನೋಡ್ರಿಪ್ಪ. ಈಗ ವರ್ಕಿಂಗ್ ನೋಟ್ ಇದು ವರ್ಕಿಂಗ್ ನೋಟ್ಸ್ ನೋಡ್ರಿಪ್ಪ ತಗೋರಿ. ಸಾರಿ, ಇದು ವರ್ಕಿಂಗ್ ನೋಟ್ಸ್. ಇದು ಫಸ್ಟ್ ವರ್ಕಿಂಗ್ ನೋಟ. ಆಮೇಲೆ ಇದು ರಿಮೈನಿಂಗ್ ವರ್ಕಿಂಗ್ ನೋಟ್ಸ್. ओके, दिस इज द इनकम फ्रॉम सैलरी. अब हिंदी मीडियम, आप हिंदी मीडियम वाले देखो यहाँ पे. हिंदी मीडियम का आपको बोलता हूँ मैं हिंदी मीडियम. ये क्वेश्चन सॉल्व करेंगे. हाँ, हिंदी मीडियम देखो यहाँ पे. सो क्या दिया सबसे पहले यहाँ पे देखो, मिस्टर रामू इज वर्किंग इन टाटा कंपनी. टाटा मिस्टर रामू ओके क्या काम कर रहा हूँ टाटा कंपनी में. टाटा कंपनी कौन सी कंपनी है? गवर्नमेंट की प्राइवेट है? प्राइवेट कंपनी. तो कौन सा एम्प्लॉयर उन्हें? प्राइवेट एम्प्लॉयर उन्हें. ठीक है. इसको एंटरटेनमेंट अलाउंस में डिडक्शंस अंडर सेक्शन 16 के अंदर एंटरटेनमेंट अलाउंस इसको 5,000 रुपीज देने नहीं आता. क्यों बोलो? प्राइवेट एम्प्लॉय है. हम वहाँ पे डिडक्शन अंडर सेक्शन 16 के अंदर एंटरटेनमेंट अलाउंस किसको देते हैं? हमें सिर्फ गवर्नमेंट एम्प्लॉय को 5,000 रुपीज. इन्हें प्राइवेट एम्प्लॉय है, इसको डिडक्शन देने नहीं आता. ठीक है. पूना कहाँ पे काम करता? पूना में. हैविंग पॉपुलेशन मोर देन 10 लाख बट लेस देन 25 लाख. तो आपकी पॉपुलेशन कितनी है? 10 लाख से ज्यादा है लेकिन 25 लाख से कम है. 10 लाख टू 25 लाख है. मैं आपको पता नहीं, रेंट फ्री हाउस आया 10 लाख टू 25 लाख, तो कितना परसेंट लेना? 10% ऑफ सैलरी बोल के. ठीक है. ही गिव्स यू हिज पर्टिकुलर्स ऑफ सैलरी फॉर असेसमेंट ईयर 2023-24 बोल के. ठीक है. बेसिक पे 60,000 पर मंथ. 60,000 इंटू 12 करना. डीए का मतलब डियरनेस अलावेंस ₹20,000 पर मंथ. 20,000 इंटू 12 लेना. ठीक है. 50% एंटर्स इंटू रिटायरमेंट बेनिफिट. ये आरपीएफ कैलकुलेशन करने के लिए, उसके बाद में रेंट फ्री हाउस कैलकुलेशन करने के लिए यूज होता है. ठीक है. ओके. बोनस हाफ मंथ्स बेसिक पे. बोनस कितना है कहते हैं? हाफ मंथ्स बेसिक पे. 1 मंथ का बेसिक पे कितना है? 1 मंथ का बेसिक पे 60,000 रुपीज. उसका हाफ लेना. 60,000 डिवाइड बाई 2 करो, इंटू 1/2 करो. कितना था? 30,000 रुपीज. 30,000 रुपीज जो है वो बोनस है. एजुकेशन अलावेंस फॉर 3 चिल्ड्रन एट ₹600 पर मंथ पर चाइल्ड. 600 इंटू 12 करना. पर मंथ है 600 इंटू 12 करना. कितने चिल्ड्रन? 3. 600 इंटू 12 इंटू 3 करना. लेस एग्जाम्प्टेड है 100 इंटू 12 इंटू 2 करना. एग्जाम्प्टेड फिक्स हमारा 100 इंटू 12 इंटू 2 फिक्स हमारा. ठीक है. चिल्ड्रन एजुकेशन अलावेंस. ही वॉज प्रोवाइडेड अ हाउस ओन्ड बाय द कंपनी. मैं तुम्हारे को बोला था हाउस ओन्ड बाय द कंपनी आया तो हाउस ओन्ड बाय द कंपनी आया तो क्या देखना? पॉपुलेशन देखना. क्या देखना? पॉपुलेशन. हाँ, पॉपुलेशन कितनी है अभी? 10 लाख टू 25 लाख. तो सैलरी का रेट कितना होता है? 10% ऑफ सैलरी. एड 10% कॉस्ट ऑफ फर्नीचर. तो यहाँ पे फर्नीचर का कॉस्ट दिया उन्हें. एंड फर्नीचर वर्थ ₹1,50,000 वाज ऑल्सो प्रोवाइडेड. एट 10% कॉस्ट ऑफ फर्नीचर बताओ 1,50,000 इंटू 10%. नेक्स्ट, हीज कॉन्ट्रीब्यूशन टू आरपीएफ. हीज कॉन्ट्रीब्यूशन हम लोग नहीं देते. अगर हीज कॉन्ट्रीब्यूशन आया तो छोड़ देते हैं. हमें क्या करते हैं? एडजस्टमेंट उसको रिजेक्ट करते, नहीं देखते उसको, नहीं लेते उसको. हाँ, अब आगे पढ़ो. टू आरपीएफ एट 16% ऑफ सैलरी. हाँ, विथ, अब दे दो आगे, विथ एन इक्वल कॉन्ट्रीब्यूशन फ्रॉम एम्प्लॉयर. एम्प्लॉयर बोलते कंपनी. एम्प्लॉयर बोलते कंपनी. कंपनी बोलते एम्प्लॉयर. एम्प्लॉयर, हाँ अब लेना भी. एम्प्लॉयर कॉन्ट्रीब्यूशन टू आरपीएफ लेना इसको 16% ऑफ सैलरी बोल के. लेस एग्जेम्प्टेड एट 12% ऑफ सैलरी. नेक्स्ट जी.
इंटरेस्ट क्रेडिटेड टू दी अबाव फंड, मतलब अबाव फंड कौन सा है, आरपीएफ है, आरपीएफ एट 15% पर एनम रुपीज 15,000 रुपीज का लेस एग्जाम्प्टेड एट 9.5% करते हैं हम इसका। ही वॉज प्रोवाइडेड अ बिग कार, बिग कार का मतलब क्या बोलो, मोर देन 1.6 लीटर, मोर देन 1600 सीसी, विच वॉज यूज्ड फॉर बोथ दी पर्पजेस, बोथ पर्पज, हाफ किसके वास्ते यूज करता उन्हें, ऑफिस के वास्ते, हाफ किसके वास्ते यूज करता, पर्सनल के वास्ते। अगर पूरा ऑफिस के वास्ते यूज करता, फुल्ली ऑफिस पर्पज यूज करता तो क्या होता, एडजस्टमेंट एग्जेम्प्टेड होता। अगर पूरा ओनली फॉर ऑफिस पर्पज रहा, ओनली फॉर ऑफिस पर्पज है, नहीं तो फुल्ली ऑफिस पर्पज रहा तो क्या होता, एडजस्टमेंट क्या होता है, एग्जेम्प्टेड होता, फुल्ली एग्जेम्प्ट। लेकिन यहाँ पे क्या दे रहा हूं, हाफ बोथ पर्पज, हाफ पर्सनल पर्पज, हाफ ऑफिस पर्पज तो लेना। अगर ओनली पर्सनल पर्पज भी रहा तो क्या करना, लेना, ठीक है। लेकिन ऑफिस रहा तो सिर्फ ओनली ऑफिस रहा तो नहीं लेते थे। ऑल एक्सपेंसेस इंक्लूडिंग ड्राइवर सैलरी, पूछा देखो, इंक्लूडिंग ड्राइवर वेजेस मतलब इन ड्राइवर सैलरी, इंक्लूडिंग ड्राइवर बोल के हैं तो क्या करना, ऐड ड्राइवर्स सैलरी 900 इंटू 12 लेना तुम लोग। यहाँ पे नहीं दिया, हमें लेना वो, आर पेड बाय द कंपनी। कंपनी पेड हिज प्रोफेशनल टैक्स, मैं तुम्हारे को बोला था अगर कंपनी पेड प्रोफेशनल टैक्स बोल के आया तो 2 बार रिपीट करना, एक बार है ऊपर, एक बार है अंडर सेक्शन 16 के अंदर। ही पेड आया तो सिर्फ एक बार, ही पेड बोल के आया तो सिर्फ एक बार, लेस डिडक्शन अंडर सेक्शन 16 के अंदर। एंड LIC प्रीमियम रुपीज 5,000 ड्यूरिंग द प्रीवियस ईयर, 5,000 पर मंथ है, डायरेक्ट ड्यूरिंग द ईयर बोल के है। कंप्यूट हिज इनकम फ्रॉम सैलरी फॉर द असेसमेंट ईयर 23-24 बोल के, ठीक है। हेडिंग डालो सबसे पहले तुम्हें, हेडिंग क्या दिया, कंप्यूटेशन ऑफ इनकम फ्रॉम, है ना पे, कंप्यूटेशन ऑफ इनकम फ्रॉम सैलरी ऑफ मिस्टर रामू फॉर द असेसमेंट ईयर 2023-24 पर्टिकुलर अमाउंट। सबसे पहले क्या दिया उन्हें, ए बेसिक पे 60,000 पर मंथ, लिख लो यहाँ पे है ना, बेसिक पे 60,000 इंटू 12 कितना आया, 7,20,000 आया अमाउंट, कितना आया, 7,20,000 अमाउंट आया, ओके। नेक्स्ट बी में आओ, बी में क्या दिया, डीए मतलब डियरनेस अलावेंस, कितना है वो, रुपीज 20,000 पर मंथ, और 50% बाद में देख लेंगे। डीए 20,000 इंटू 12 कितना आया, 2,40,000 आया, ओके। नेक्स्ट बोनस, हाफ मंथ्स बेसिक पे, हाफ मंथ्स बेसिक पे, बोनस क्या है, हाफ मंथ्स बेसिक पे, एक मंथ का बेसिक पे कितना है, एक मंथ का बेसिक पे कितना है, 60,000 रुपीज, कितना है वो, एक मंथ का बेसिक पे कितना है, 60,000 रुपीज, 60,000 का हाफ करना बोनस, कितना आता, 30,000 रुपीज आता, ओके। नेक्स्ट क्या है, डी एजुकेशन अलावेंस फॉर 3 चिल्ड्रन एट रुपीज 600 पर मंथ पर चाइल्ड, 600 इंटू 12 इंटू 3 चिल्ड्रन, 600 इंटू 12 इंटू 3 करना यहाँ पे। तो डी में चिल्ड्रन एजुकेशन अलावेंस, उसके अंदर एक्चुअल रिसीव्ड 600 इंटू 12 इंटू 3 चिल्ड्रन, करे कितना आया, 21,600 आया। उसमें से लेस एग्जेम्प्टेड 100 इंटू 12 इंटू 2, ये तो तुम्हारा फिक्स, 100 इंटू 12 इंटू 2 तुम्हारा फिक्स, कितना आता हो, 2,400 आता। उसमें से लेस करने के बाद में कितना आया, 19,200, ओके। नेक्स्ट क्या दिया, ई ही वॉज प्रोवाइडेड अ हाउस मतलब रेंट फ्री हाउस ओन्ड बाय द कंपनी, हाउस ओन्ड बाय द कंपनी बोल के है। एंड फर्नीचर वर्थ रुपीज 1,50,000 वाज ऑल्सो प्रोवाइडेड, मैं तुम्हारे को बोला था हाउस रेंट फ्री हाउस है ना। यहाँ पे वर्किंग नोट्स यहाँ पे डालो, यहाँ पे सबसे पहले डालो कितना हुआ, यहाँ पे ना ई में रेंट फ्री हाउस बोल के डालो, ब्रैकेट में वर्किंग नोट नंबर 1, वर्किंग नोट नंबर 1 यहाँ पे डाल दो, वर्किंग नोट नंबर 1 बोल के है ना, वर्किंग नोट नंबर 1 वो करना हमें। तो यहाँ पे वर्किंग नोट्स, उसके अंदर नंबर 1 क्या है, रेंट फ्री हाउस, क्या है वो, ओन्ड बाय द कंपनी बोल के दिया, ओन्ड बाय द एम्प्लॉयर, ओन्ड बाय द कंपनी का मतलब क्या है, ओन्ड बाय द एम्प्लॉयर। पॉपुलेशन कितनी है वो, पॉपुलेशन 10 लाख टू 25 लाख है, पॉपुलेशन कितनी है, 10 लाख टू 25 लाख। मैं तुम्हारे को बोला था अगर पॉपुलेशन 10 लाख टू 25 लाख है तो कितना परसेंट लेना सैलरी का, 10%, कितना 10% ऑफ सैलरी, 10 डिवाइडेड बाय 100 इंटू, अब तुम्हारे को क्या होना, ऐड 10% कॉस्ट ऑफ फर्नीचर, कॉस्ट ऑफ फर्नीचर तो तुम्हारे पास है 10 बाय 100 इंटू कॉस्ट ऑफ फर्नीचर कितना है हुआ, 1,50,000, कॉस्ट ऑफ फर्नीचर कितना है हुआ, 1,50,000 कॉस्ट ऑफ फर्नीचर, 10 बाय 100 इंटू 1,50,000 कितना था, 15,000 रुपए था। लेकिन तुम्हारे को क्या होना भी 10% ऑफ सैलरी होना, क्या होना, सैलरी। वो सैलरी कहां से आते बोलो, उसका भी फॉर्मूला है, सैलरी फॉर कैलकुलेशन ऑफ रेंट फ्री हाउस। इसका सबसे पहले क्या लेना बोलो, बेसिक सैलरी पे बोलते हैं, यहाँ देखो तुम्हारा कहाँ पे है वो, इधर है ना वो,
रेंट फ्री हाउस इधर है, नहीं रेंट फ्री हाउस इधर है। इससे पहले क्या लेना बोलो, सैलरी कितना है, सैलरी का अमाउंट है 7,20,000 ये लेना। उसके बाद में डियरनेस अलाउंस देखेंगे। सैलरी सबसे पहले क्या लो, सैलरी लो, बेसिक पे, बेसिक पे कितना है 7,20,000 है। उसके बाद में डीए लेना, डियरनेस अलाउंस 50% एंटर्स इनटू रिटायरमेंट बेनिफिट होता है, देखना 50% एंटर्स इनटू रिटायरमेंट बेनिफिट किधर है वो, यहाँ देखो डियरनेस अलाउंस 50% एंटर्स इनटू रिटायरमेंट बेनिफिट। हाँ कहाँ पे एंटर्स इनटू रिटायरमेंट बेनिफिट है, यहाँ पे देखो डी है। डियरनेस का अमाउंट कितना है वो 2,40,000 आया, कितना आया 2,40,000। इसका 50% क्या है, एंटर्स इनटू रिटायरमेंट बेनिफिट है, इसलिए यहाँ पे लिख लो डियरनेस अलाउंस 50% एंटर्स इनटू रिटायरमेंट बेनिफिट 50/100 इंटू डियरनेस का अमाउंट कितना आया था वो 2,40,000। सैलरी के शीट के अंदर कितना आया था 2,40,000, उसका 50% का जो कितना था 1,20,000। एक है तुम्हारा डी है। नेक्स्ट इधर आओ, क्या दिया, बोनस। बोनस का अमाउंट कितना है 30,000 रुपीज, ले लो बोनस का अमाउंट कितना है 30,000 रुपीज। ओके बोनस कितना 30,000 रुपीज। नेक्स्ट चिल्ड्रन एजुकेशन अलाउंस है क्या, रेंट फ्री हाउस के ऊपर देखना, रेंट फ्री हाउस के ऊपर क्या दिया फिर, चिल्ड्रन एजुकेशन अलाउंस दिया, चिल्ड्रन एजुकेशन अलाउंस दिया, कितना है चिल्ड्रन एजुकेशन अलाउंस है 19,200। चिल्ड्रन एजुकेशन अलाउंस कितना है अभी तुम्हारा 19,200 हुआ नहीं। अब इसका टोटल कर लो कितना था 7,20,000 प्लस 1,20,000 प्लस 30,000 प्लस 90,200 कितना था 8,89,200। ये क्या है तुम्हारा सैलरी, क्या है ये सैलरी। अब ये सैलरी कहाँ पे लेना, यहाँ पे लेना, सैलरी सैलरी बोल के है ना, यहाँ पे सैलरी बोल के वहाँ पे लेना 8,89,200। उसका 10% निकालो कितना था 88,920 आता। इसमें से फर्नीचर का कॉस्ट 10% ऐड कर लो 15,000 रुपीज, कितना था 1,03,920। ये क्या है तुम्हारा वैल्यू ऑफ रेंट फ्री हाउस, वैल्यू ऑफ रेंट फ्री हाउस 1,03,920 आए ना पे। इधर रेंट फ्री हाउस, रेंट फ्री हाउस बोल के आया ना, कितना आया 1,03,920। ओके अब यफ में आओ, क्या दिया यफ, यहाँ पे ना यफ ही इज कॉन्ट्रीब्यूशन टू आरपीएफ, हमारे को संबंध नहीं, एम्प्लॉयर होना हमारा, एम्प्लॉयर कहाँ पे यहाँ पे दिया एम्प्लॉयर बोल के, एम्प्लॉयर कॉन्ट्रीब्यूशन टूवर्ड्स आरपीएफ एट 16% ऑफ सैलरी। हाँ ले लो है ना यहाँ पे, एम्प्लॉयर्स कॉन्ट्रीब्यूशन टूवर्ड्स आरपीएफ एक्चुअल रिसीव्ड कितना है वो 16% ऑफ सैलरी लेस एग्जेम्प्टेड एट 12% ऑफ सैलरी हम लोग करना है। अब हमारे क्या होना सैलरी होना, हमारे को क्या होना सैलरी होना। सैलरी कहाँ से मिलते हैं, यहाँ पे कैलकुलेट करना। नंबर 2 सैलरी फॉर कैलकुलेशन ऑफ आरपीएफ, सैलरी इज इक्वल टू बेसिक सैलरी प्लस डियरनेस अलाउंस एंट्रेंस इनटू रिटायरमेंट बेनिफिट प्लस कमीशन। बेसिक सैलरी तो हमारे पास है कितना वो 7,20,000। अब डियरनेस अलाउंस कितना है ना 50% एंट्रेंस इनटू रिटायरमेंट बेनिफिट ऑलरेडी हमारे पास है यहाँ। डियरनेस अलाउंस कितना है वो 2,40,000 का 50% कितना आया 1,20,000, वो ऐड कर लो 1,20,000 प्लस कमीशन। पूरा क्वेश्चन पढ़ो तुम्हें कमीशन नहीं मिला तुम्हारे को, इसलिए कमीशन क्या है 0 तुम्हारा। 7,20,000 प्लस 1,20,000 कितना था तुम्हारा 8,40,000 आता तुम्हारा सैलरी। ओके सैलरी कितना लेना अभी 8,40,000 लेना सैलरी। आओ यहाँ पे दिया ना एक्चुअल रिसीव्ड 16% ऑफ सैलरी, मतलब 16% ऑफ 8,40,000 कितना था 1,34,400 लेस एग्जेम्प्टेड एट 12% ऑफ सैलरी। 12% कितना निकालो सैलरी का 8,40,000 का 12% निकालो कितना था 1,08,000। उसको मैं लेस कर दो कितना था 33,600। ओके ये हुआ। नेक्स्ट क्या बचा अभी जी बचा क्या, इंटरेस्ट क्रेडिटेड टू दी अबव फंड, मतलब आरपीएफ है यहाँ पे। इंटरेस्ट क्रेडिटेड टू दी आरपीएफ कितना 15%, कितना 15% है 15,000 रुपीज। लिख लो इंटरेस्ट क्रेडिटेड टूवर्ड्स आरपीएफ एक्चुअल रिसीव्ड कितना हुआ 15% लेस 15,000 के ऊपर 15% नहीं निकालना, सिर्फ रेट देखो यहाँ पे 15% बोल के लेस एग्जेम्प्टेड एट 9.5%। हाँ अमाउंट कितनी थी वो यहाँ पे 15,000। अब तुम्हें फॉर्मूला लिख लेना अमाउंट 15,000, अमाउंट कितना है 15,000 इंटू 9.5 डिवाइडेड बाय रेट कितना है पे 15 डिवाइड बाय 15 डालो कितना था 9,500। 15,000 माइनस 9,500 कितना था 5,500। ये तुम्हारा इंटरेस्ट हुआ, ये क्या हुआ इंटरेस्ट हुआ। नेक्स्ट क्या बचा अभी, ही वॉज प्रोवाइडेड अ बिग कार। बिग कार का मतलब क्या है, बिग कार का मतलब मोर देन 1.6 लीटर, मोर देन 1,600 सीसी। बोथ पर्पज ऑफिस फिर पर्सनल पर्पज दोनों के वास्ते यूज करता है। इंक्लूडिंग ड्राइवर भी बोल के दिया, इंक्लूडिंग ड्राइवर बोल के तो लिख लो। एक्सपेंस कौन पे कर रहा, पेड बाय द कंपनी, कंपनी पे कर रही, कंपनी पे कर रही, पेड बाय द कंपनी। एक्सपेंसेस आर बोर्न बाय द एम्प्लॉयर, एक्सपेंसेस आर बोर्न बाय द एम्प्लॉयर बोल के यहाँ पे कंपनी का मतलब एम्प्लॉयर। तो कार परक्यूजिट बिग कार का मतलब मोर देन 1.6 लीटर सीसी। कितना है ना एक्सपेंस कौन पे कर रहे हैं कंपनी पे कर रही, तो क्या था बोलो 2,400 इंटू 12 कितना था
28,800. एड ड्राइवर सैलरी हमारे को नहीं दिया उन्हें, हमें लेना है यहाँ पे 900 इंटू 12 कितना था 10,800, दोनों को ऐड करो कितना था 39,600. ओके हुआ है. आप क्या बचा लास्ट एडजस्टमेंट, कंपनी पेड हिज प्रोफेशनल टैक्स. मैं तुम्हारे को बोला था अगर कंपनी पेड प्रोफेशनल टैक्स बोल के आया तो कितने बार रिपीट होना, 2 बार रिपीट होना कंपनी पेड का. ही पेड बोल के आया तो सिर्फ 1 बार रिपीट नीचे. कंपनी पेड बोल के प्रोफेशनल टैक्स लिख लो यहाँ पे. कंपनी पेड प्रोफेशनल टैक्स कितना है वो 250 पर मंथ, या नहीं पे 250 पर मंथ बोल के ले लो. 250 पर मंथ, 250 इंटू 12 करो 3,000 रुपीज आता. कितना 3,000 रुपीज. उसके बाद फिर कंपनी क्या पे कर रही है, LIC प्रीमियम पे कर रही है. कंपनी LIC प्रीमियम पे कर रही है कितना 5,000 रुपीज पर मंथ, नहीं ड्यूरिंग द ईयर बोल के. तो LIC प्रीमियम डायरेक्ट ले लो. LIC प्रीमियम कितना 5,000 रुपीज. 3,000 प्लस 5,000 कितना होता 8,000 होता. ओके अब पूरा हुआ है, पूरा क्वेश्चन तुम्हारा कंप्लीट हुआ, पूरा क्वेश्चन कंप्लीट हुआ. अब क्या करो बोले इसको, अब टोटल करना भी, ग्रॉस टोटल करो अब इसका टोटल करो कितना था. इसका पूरा टोटल करे तो कितना तुम्हारे आंसर कितना मिलता बोलो अभी 11,99,820 मिलता है. इसको तुम लोग क्या बोलते हैं ग्रॉस सैलरी करके बोलते हैं. इसमें से लेस डिडक्शंस अंडर सेक्शन 16 करना. रोमन नंबर 1 स्टैंडर्ड डिडक्शन, रोमन नंबर 2 एंटरटेनमेंट अलाउंस, रोमन नंबर 3 प्रोफेशनल टैक्स. ओके अब मैं तुम्हारे को बोला था स्टैंडर्ड डिडक्शन 50,000 रुपीज गवर्नमेंट एम्प्लॉय रहने दो या तो प्राइवेट एम्प्लॉय रहने दो, दोनों के लिए 50,000 रुपीज अमाउंट फिक्स है. नेक्स्ट बट फॉर द असेसमेंट ईयर 2024-25 के लिए ये इंक्रीज कैसे है, स्टैंडर्ड डिडक्शन का अमाउंट क्या करे इंक्रीज करे कितना, वो 50,000 से 1 लाख करे. आप लोग चाहे तो 1 लाख ले लो या तो 50,000 ले लो, लेकिन नोट लिखना वहां पे. ओके नेक्स्ट क्या बचा अभी, एंटरटेनमेंट अलाउंस. मैं तुम्हारे को पहले ही बोला एंटरटेनमेंट अलाउंस उसको देना कि नहीं देना इसको. क्यों बोलो, प्राइवेट एम्प्लॉय, टाटा कंपनी प्राइवेट कंपनी मतलब मीन्स प्राइवेट एम्प्लॉय. प्राइवेट एम्प्लॉय को एंटरटेनमेंट अलाउंस डिडक्शन के अंदर नहीं मिलता, नील मिलता उसको, नील मिलता. 5,000 रुपीज किसको मिलता है, गवर्नमेंट एम्प्लॉय को, प्राइवेट एम्प्लॉय इसको नहीं मिलता डिडक्शन. नेक्स्ट प्रोफेशनल टैक्स लेना भी 2 बार लेना. क्यों बोलते एक बार कंपनी पेड प्रोफेशनल टैक्स बोल के है तो एक बार ऊपर एक बार नीचे प्रोफेशनल टैक्स. अगर ही पेड बोल के आया तो सिर्फ नीचे उतना प्रोफेशनल टैक्स. कितना है वो 250 पर मंथ. 250 इंटू 12 करो कितना था 3,000 रुपीज. 50,000 प्लस 3,000 53,000. अब क्या करो बोलो 11,99,820 माइनस 53,000 कितना मिलता है आपको 11,46,820. ये क्या है तुम्हारा इनकम फ्रॉम सैलरी. इसको क्या बोलते तुम लोग इनकम फ्रॉम सैलरी बोलते हैं. अगर ही पेड यहाँ पे ही पेड प्रोफेशनल टैक्स बोल के आया तो सिर्फ एक बार रिपीट करना. कहां पे, यहाँ पे एक बार रिपीट करना यहाँ पे. यहाँ पे अगर कंपनी पेड बोल के आया क्या दिया, कंपनी पेड बोल के दिया तो 2 बार रिपीट करना. एक बार यहाँ पे ऊपर, एक बार यहाँ पे नीचे, दो बार रिपीट करना. ठीक है हुआ. यह है तुम्हारा इनकम फ्रॉम सैलरी का क्वेश्चन, प्रीवियस ईयर का क्वेश्चन पेपर है. नेक्स्ट दिस वन इज द सॉल्यूशन, दिस वन इज अ सॉल्यूशन. ग्रॉस सैलरी तक है सॉल्यूशन ये. इसके बाद में यहाँ से इनकम फ्रॉम यहाँ से ले लो ग्रॉस सैलरी से फर्स्ट वर्किंग नोट, ग्रॉस सैलरी से फर्स्ट वर्किंग नोट. इसके बाद में यह है तुम्हारा रिमेनिंग वर्किंग नोट, रिमेनिंग वर्किंग नोट्स. ओके hope you understood this question, this problem very well. For 10 marks we will do some more problems for your understanding purpose. Till then thank you all of you. Please do like and share the video. Thank you for watching. We will meet in the next video. Thank you all of you.